Hi, very good morning to all. I welcome you to the today's online class. Dear students, ನಿನ್ನೆ ನಾನು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಹೊಸ ಚಾಪ್ಟರ್ನ ತಗೊಂಡಿದ್ದೆ. ಪಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಇಂಟ್ರೊಡಕ್ಷನ್ನ ನಿನ್ನೆ ನಾನು ಕೊಟ್ಟಿದ್ದೆ. ಸೊ ಎಲಿಮೆಂಟ್ಸನ್ನು ನಾವು ಪೀರಿಯಡಿಕ್ ಟೇಬಲ್ನಲ್ಲಿ ಕ್ಲಾಸಿಫಿಕೇಷನ್ ಮಾಡಿ ಪೀರಿಯಡಿಕ್ ಟೇಬಲ್ನಲ್ಲಿ ಪ್ಲೇಸ್ಮೆಂಟನ್ನು ಮಾಡಿ ಯಾಕೆ ಪರ್ಟಿಕ್ಯುಲರ್ ಆಗಿ ಎಸ್ ಬ್ಲಾಕ್ ಎಲಿಮೆಂಟ್ಸು ಫಸ್ಟು ಗ್ರೂಪ್ಸಲ್ಲಿ ಬರುತ್ತೆ, ಪಿ ಬ್ಲಾಕ್ ಎಲಿಮೆಂಟ್ಸು ನೆಕ್ಸ್ಟು 13 ಗ್ರೂಪಿಂದ ಅಪ್ ಟು 18 ಗ್ರೂಪ್ವರೆಗೆ ಬರುತ್ತೆ, ಮತ್ತು ಮಧ್ಯದಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ, ಆ್ಯಂಡ್ ಅಟ್ ದ ಬಾಟಮ್ ಆಫ್ ದ ಪೀರಿಯಡಿಕ್ ಟೇಬಲ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಯಾಕೆ ನಾವು ಈಚ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಬ್ಲಾಕ್ ಎಲಿಮೆಂಟ್ಸನ್ನು ಯಾಕೆ ನಾವು ಆ ರೀತಿ ಕರಿತೀವಿ, ಯಾಕೆ ಆ ಕ್ಯಾಟಗರಿನಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ, ಸೊ ಇದರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿ ನಿಮಗೆ ಜಸ್ಟ್ ಒಂದಲ್ಲಿ ಯಾವ್ಯಾವ ಎಲಿಮೆಂಟ್ಸು ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಸೇರಿಕೊಳ್ಳುತ್ತೆ ಅನ್ನೋದನ್ನು ನಿಮಗೆ ಒಂದು ಪೀರಿಯಡಿಕ್ ಟೇಬಲ್ ಪೋರ್ಷನನ್ನು ತಗೊಂಡು ನಿಮಗೆ ತೋರಿಸಿದ್ದೆ. ಸೊ ಈಗ ಇವತ್ತಿಂದ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಫರ್ದರ್ ನಾವು ಸ್ಟಡಿ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ನಲ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ 13th ಆ್ಯಂಡ್ ದ 14th ಗ್ರೂಪ್ ಎಲಿಮೆಂಟ್ಸ್, ರೈಟ್? ಹೌದು, ಲಾಸ್ಟ್ ಇಯರ್ನಲ್ಲೇ ನಾವು 2 ಗ್ರೂಪ್ ಎಲಿಮೆಂಟ್ಸನ್ನು ನಾವು ಸ್ಟಡಿ ಮಾಡಿದ್ವಿ. ಅಂದರೆ 13th ಗ್ರೂಪಿಂದ ಅಪ್ ಟು 18th ಗ್ರೂಪ್ವರೆಗೆ ಟೋಟಲ್ ಆಗಿ ದೇರ್ ಆರ್ 6 ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್, ನಿಮ್ಗೆ ಗೊತ್ತಿದೆ ಅದು. ಆ್ಯಂಡ್ ಅದರಲ್ಲಿ ನಾವು ಆಲ್ರೆಡಿ ಇನ್ ದ ಫಸ್ಟ್ ಇಯರ್ನಲ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ 2 ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಪಿ ಬ್ಲಾಕ್ ಎಲಿಮೆಂಟ್ಸ್. 13th ಆ್ಯಂಡ್ ದ 14th ಗ್ರೂಪ್ಸ್ ಬಗ್ಗೆ ನಾವು ಇನ್ ಡೀಟೇಲ್ ಸ್ಟಡಿ ಮಾಡಿದ್ದೀವಿ. ಆ್ಯಂಡ್ ಈಗ ನಮಗೆ ಉಳ್ಕೊಂಡಿರೋವಂಥದ್ದು ಇನ್ನು 4 ಗ್ರೂಪ್ ಉಳ್ಕೊಂಡಿದೆ. ಯಾವುದ್ಯಾವುದು? 15th ಗ್ರೂಪು, 16th ಗ್ರೂಪು, 17th ಗ್ರೂಪ್ ಎಲಿಮೆಂಟ್ಸ್, ಆ್ಯಂಡ್ ಫೈನಲಿ ದ ಲಾಸ್ಟ್ ಒನ್ 18th ಗ್ರೂಪ್ ಎಲಿಮೆಂಟ್ಸ್. ಆ್ಯಂಡ್ ಇಲ್ಲಿ ನಾವು ಈ ಚಾಪ್ಟರ್ನಲ್ಲಿ ಗ್ರೂಪ್ ವೈಸ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಗ್ರೂಪ್ ವೈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದೀಸ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಅಂದರೆ ಈಗ 13ನೇ ಗ್ರೂಪು ಮತ್ತು 14ನೇ ಗ್ರೂಪನ್ನು ಆಲ್ರೆಡಿ ಸ್ಟಡಿ ಮಾಡಿರೋದು. ಈಗ ನೆಕ್ಸ್ಟ್ ಬರೋವಂಥ ಗ್ರೂಪ್ ಎಲಿಮೆಂಟ್ಸ್ ಯಾವುದು ಅಂತಂದರೆ 15th ಗ್ರೂಪ್ ಎಲಿಮೆಂಟ್ಸ್. ಆ್ಯಂಡ್ ನಾವು we need to study about the 15th group elements first. So let us start with the 15th group elements. And ಆ 15th group elements ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ, ಮತ್ತು ಆ ಎಲಿಮೆಂಟ್ಸನ್ನು ನಾವು ಅಟಾಮಿಕ್ ಪ್ರಾಪರ್ಟೀಸ್ ಅಂತ ತಗೊಂಡಾಗ ಆ್ಯಂಡ್ ಸಮ್ ಆಫ್ ದ ಅಟಾಮಿಕ್ ಪ್ರಾಪರ್ಟೀಸ್ ಹೆಂಗೆ ಬರುತ್ತೆ ಅಥವಾ ಏನೇನು ವ್ಯಾಲ್ಯೂಸನ್ನು ತೋರಿಸುತ್ತೆ, ಮತ್ತು ಟ್ರೆಂಡ್ ಏನು ಬರುತ್ತೆ, ಅದಾದಮೇಲೆ ಸಮ್ ಕೆಮಿಕಲ್ ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ತೀವಿ. ಕೆಮಿಕಲ್ ಪ್ರಾಪರ್ಟೀಸಲ್ಲಿ ಒಂದಷ್ಟು ಪ್ರಾಪರ್ಟೀಸ್ ಲೈಕ್ ಆಕ್ಸಿಡೇಷನ್ ಸ್ಟೇಟ್, ರಿಯಾಕ್ಟಿವಿಟಿ ವಿತ್ ಸಮ್ ಎಲಿಮೆಂಟ್ಸ್ ಆರ್ ಸಮ್ ಅದರ್ ಸಬ್ಸ್ಟೆನ್ಸಸ್, ಆ್ಯಂಡ್ ಆಫ್ಟರ್ ದಟ್ we need to study about the compounds of the particular group elements. 15th ಗ್ರೂಪ್ ಆದರೆ 15th ಗ್ರೂಪ್ ಎಲಿಮೆಂಟ್ಸ್ ಕಾಂಪೌಂಡ್ಸ್ ಏನೇನು ಬರುತ್ತೆ ಇಂಪಾರ್ಟೆಂಟ್ಲಿ ಅದರದ್ದು ಒಂದಷ್ಟು ಪ್ರಿಪ್ರೇಷನ್ ಪಾರ್ಟ್ ಬರುತ್ತೆ. ಅದಾದಮೇಲೆ ಪ್ರಾಪರ್ಟೀಸ್ ಬರುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ಬರುತ್ತೆ, ಹೀಗೆ. ಸೊ ಈ ರೀತಿ ನಾವು ಗ್ರೂಪ್ ವೈಸ್ನಲ್ಲಿ ನಾವು ಪಿ ಬ್ಲಾಕ್ ಎಲಿಮೆಂಟ್ಸನ್ನು ಸ್ಟಡಿ ಮಾಡ್ತಾ ಹೋಗೋಣ.
So with all this, let me take the ಫಸ್ಟ್ ಗ್ರೂಪ್, ಅಂದರೆ ಈ ವರ್ಷದಲ್ಲಿ ಈ ಸಿಲೆಬಸ್ನಲ್ಲಿ ಫಸ್ಟ್ ಗ್ರೂಪನ್ನು ಲೆಟಸ್ ಟೇಕ್ ಅಪ್. ಸೊ ಆಫ್ಟರ್ ದ ಸ್ಟಡಿ ಆಫ್ ದ 13th group and the 14th group elements, now let us take up the group number 15 elements ಅಥವಾ ಗ್ರೂಪ್ 15 ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದಿಸ್ ಗ್ರೂಪ್ 15 ಎಲಿಮೆಂಟ್ಸ್? ಈ 15th ಗ್ರೂಪ್ ಆಫ್ ದ ಪಿರಿಯಡಿಕ್ ಟೇಬಲ್ನಲ್ಲಿ ಯಾವ್ಯಾವ ಎಲಿಮೆಂಟ್ಸು ನಮಗೆ ಸಿಗುತ್ತೆ, ಮತ್ತು ಬೇಸಿಕಲಿ ಅದರದ್ದು ಅಟಾಮಿಕ್ ಪ್ರಾಪರ್ಟೀಸ್ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಫಸ್ಟು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅದಾದಮೇಲೆ ಫರ್ದರ್ ನಾವು ಏನೇನು ಬರುತ್ತೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ 15th ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಸೇರಿಕೊಂಡಿದೆ, ಯಾವ್ಯಾವ ಎಲಿಮೆಂಟ್ಸ್ಗಳಿದೆ ಅಂತ ನೋಡ್ತಾ ಹೋದರೆ, ಇನ್ ದ 15th ಗ್ರೂಪ್ ಎಲಿಮೆಂಟ್ಸ್ ಒನ್ ಬೈ ಒನ್ ಬರೀತಾ ಹೋಗ್ತೀವಿ ನೋಡಿ. These are the elements, they are present in the 15th group elements of the periodic table. What are those elements? ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. The first element of the 15th group elements, it is nothing but nitrogen. Starting with nitrogen ಇಂದ ಶುರುವಾಗುತ್ತೆ. Therefore these 15th group elements ಅನ್ನು ನಾವು ಒಂದು ಹೆಸರಿಂದ ಕರಿತೀವಿ. These elements, they are also known as nitrogen family ಅಂತ ಹೇಳ್ತೀವಿ. And all the elements of the 15th group elements, they belongs to a family. And ಯಾವ ಫ್ಯಾಮಿಲಿಗೆ ಸೇರಿದ್ದು ಅಂತಂದರೆ ನೈಟ್ರೋಜನ್ ಫ್ಯಾಮಿಲಿಗೆ ಸೇರಿಕೊಂಡಿದ್ದೆ. So therefore they are known as nitrogen family, and this particular group it is known as nitrogen family ಅಂತ ಕರಿತೀವಿ. So therefore ಫಸ್ಟ್ ಎಲಿಮೆಂಟ್ ಯಾವುದು? ನೈಟ್ರೋಜನ್ ಎಲಿಮೆಂಟ್. ದ ಸೆಕೆಂಡ್ ಎಲಿಮೆಂಟ್ ಬಂದು ಫಾಸ್ಫರಸ್ ಎಲಿಮೆಂಟ್. ಅಂದರೆ ಯಾವ ರೀತಿ ಹೋಗ್ತಾ ಇದ್ದೀವಿ ಗ್ರೂಪ್ನಲ್ಲಿ, ಮೇಲ್ಗಡೆಯಿಂದ ಕೆಳಗಡೆ ಹೋಗ್ತೀವಿ, ಲೆಫ್ಟಿಂದ ರೈಟ್ಗೆ ಹೋಗೋದಿಲ್ಲ, ಮೇಲಿಂದ ಕೆಳಗಡೆ ಬರ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಎಲಿಮೆಂಟ್ ಇಟ್ ಈಸ್ ನೈಟ್ರೋಜನ್. ಸೆಕೆಂಡ್ ಎಲಿಮೆಂಟ್ ಇಟ್ ಈಸ್ ಯಾವುದು? ಫಾಸ್ಫರಸ್. ದ ಥರ್ಡ್ ಎಲಿಮೆಂಟ್ ಇಟ್ ಈಸ್ ನೆಕ್ಸ್ಟ್ ಬರೋವಂಥದ್ದು ಆರ್ಸೆನಿಕ್ ಎಲಿಮೆಂಟ್. ಅದಾದಮೇಲೆ ನೆಕ್ಸ್ಟು ಆ್ಯಂಟಿಮೊನಿ ಸ್ಟೆಬ್ನಿಯಮ್ ಅಂತ ಕರಿತೀವಿ. And the last one, it is nothing but the bismuth elements. And these are the elements of the 15th group elements, starting with nitrogen, next phosphorus, and other next arsenic, and then antimony, and finally the last element, it is nothing but the bismuth element. So these are nothing but the elements of the 15th group elements present in the periodic table. So therefore ಯಾವುದ್ಯಾವುದು ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಯ್ತಲ್ವಾ? ಯಾವುದ್ಯಾವುದೇ? ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, ಆರ್ಸೆನಿಕ್ ಇದೆ, ಆ್ಯಂಟಿಮೊನಿ ಇದೆ, ಆ್ಯಂಡ್ ಬಿಸ್ಮತ್ ಇದೆ. ಅಂದರೆ ಎಲಿಮೆಂಟ್ಸ್ಗಳು ಯಾವುದ್ಯಾವುದಿದೆ ಅಂತ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಯಿತು. ಈಗ ನೆಕ್ಸ್ಟು ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದ ನೆಕ್ಸ್ಟ್ ಪಾರ್ಟ್ ಅಂತಂದರೆ, ಮತ್ತು ಅದನ್ನು ತೋರಿಸಿದ್ದಾನೆ. ಆ ಗ್ರೂಪ್ನ ತಗೊಂಡು ಕಟ್ ಮಾಡಿ ಪಿರಿಯಡಿಕ್ ಟೇಬಲ್ನಲ್ಲಿ 15th ಗ್ರೂಪನ್ನು ಕಟ್ ಮಾಡಿ ಇನ್ನೊಂದು ಸಣ್ಣದಾಗಿ ಒಂದು ಸ್ಲೈಡ್ ಹಾಕಿದ್ದೀನಿ ನಿಮಗೆ. ಅಲ್ಲಿ ನೈಟ್ರೋಜನ್, ಅಲ್ಲಿ ಮೇಲ್ಗಡೆ ನಂಬರ್ಸ್ ಕಾಣ್ತಾ ಇದೆ ನಿಮಗೆ. ಆ್ಯಂಡ್ ದಟ್ ನಂಬರ್ ಇಟ್ ಈಸ್ ನಥಿಂಗ್ ಬಟ್ ದ ಅಟಾಮಿಕ್ ನಂಬರ್ ಆಫ್ ದ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. ನೋಡಿ, ಅಬ್ಸರ್ವ್ ಮಾಡಿ. ನೈಟ್ರೋಜನ್ ಎಲಿಮೆಂಟ್ದು ಅಟಾಮಿಕ್ ನಂಬರ್ 7. ಅಟಾಮಿಕ್ ನಂಬರ್ ಅಂತಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಅಟಾಮಿಕ್ ನಂಬರ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ protons or number of electrons present in that atom of an element. Nitrogen only there are 7 protons are there or 7 electrons are there. Therefore it is equal to the atomic number, it is equal to 7. ಹೀಗೆ ಗೊತ್ತಾಗಿದೆಯಲ್ಲ? ಸೊ ನೈಟ್ರೋಜನ್ದು ಅಟಾಮಿಕ್ ನಂಬರ್ 7. ನೆಕ್ಸ್ಟ್ ಎಲಿಮೆಂಟ್ ಆಫ್ ಫಾಸ್ಫರಸ್, look at that value. The atomic number of the phosphorus it is equal to 15. ಅದಾದಮೇಲೆ ಆರ್ಸೆನಿಕ್ ಎಲಿಮೆಂಟ್ದು ಅಟಾಮಿಕ್ ನಂಬರ್ ಇಟ್ ಈಸ್ ಈಕ್ವಲ್ ಟು 33. ಆ್ಯಂಡ್ ದ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಆ್ಯಂಟಿಮೊನಿ. ಅದರದ್ದು ಅಟಾಮಿಕ್ ನಂಬರ್ ನೋಡಿ, ಇಟ್ ಈಸ್ ಈಕ್ವಲ್ ಟು 51.
ಆ್ಯಂಡ್ ದ ಲಾಸ್ಟ್ ಎಲಿಮೆಂಟ್ ಬಿಸ್ಮತ್ ಏನಿದೆ ಅದರದ್ದು ಅಟಾಮಿಕ್ ನಂಬರು 83 ಇದೆ. ಸೊ ಅಟಾಮಿಕ್ ನಂಬರ್ ಅಂತಂದರೆ ಏನು ಅಂತ ನಿಮಗೆ ಹೇಳಿದ್ದೀನಿ, ಅರ್ಥ ಆಗಿದೆಯಲ್ವಾ? ಈಗ ಮುಂದೆ ಹೋದರೆ ಸೊ ನೆಕ್ಸ್ಟ್ ಏನು ಸ್ಟಡಿ ಮಾಡ್ತೀವಿ ಇಲ್ಲಿ ಅಂತಂದರೆ, ಸೊ ಲೆಟ್ ಅಸ್ ಹ್ಯಾವ್ ಎ ಲುಕ್ ಆನ್ ದ ಸಮ್ ಆಫ್ ದ ಅಟಾಮಿಕ್ ಪ್ರಾಪರ್ಟೀಸ್ ಆಫ್ ದೀಸ್ ಎಲಿಮೆಂಟ್ಸ್. ಅಂದರೆ 15th ಗ್ರೂಪ್ ಎಲಿಮೆಂಟ್ಸ್ದು ಏನೇನಿದೆ, 15th ಗ್ರೂಪ್ ಎಲಿಮೆಂಟ್ಸ್ ಏನೇನು ಬಂದಿದೆ ಆ ಎಲಿಮೆಂಟ್ಸ್ದು ಕೆಲವೊಂದು ಅಟಾಮಿಕ್ ಪ್ರಾಪರ್ಟೀಸ್ ಬಗ್ಗೆ ನಾನು ಇಂಪಾರ್ಟೆಂಟ್ ಅಟಾಮಿಕ್ ಪ್ರಾಪರ್ಟೀಸನ್ನು ತೊಗೊಂಡಿದ್ದೀನಿ. ಅಟಾಮಿಕ್ ಪ್ರಾಪರ್ಟೀಸ್ ಅಂತಂದರೆ, ಸೊ ಇನ್ ದ ಲಾಸ್ಟ್ ಇಯರ್ ಇಟ್ ಸೆಲ್ಫ್ ವಿ ಹ್ಯಾವ್ ಸ್ಟಡೀಡ್, ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ದೇರ್ ಆರ್ ಸೋ ಮೆನಿ ನಂಬರ್ ಆಫ್ ಪ್ರಾಪರ್ಟೀಸ್ ಆರ್ ದ ಅಟಾಮಿಕ್ ಪ್ರಾಪರ್ಟೀಸು ಅಂತ ಅಂದರೆ ಬೇರೆ ಬೇರೆ ಥರದ್ದು ಅಥವಾ ಸುಮಾರು ಅಟಾಮಿಕ್ ಪ್ರಾಪರ್ಟೀಸನ್ನು ನಾವು ನೋಡಿದ್ದೀವಿ. ಅಟಾಮಿಕ್ ಪ್ರಾಪರ್ಟೀಸ್ ಅಂತಂದರೆ ರೈಟ್ ಫ್ರಮ್ ದ ಬಿಗಿನಿಂಗ್, ಸೊ ಇನ್ಕ್ಲೂಡಿಂಗ್ ದ ಅಟಾಮಿಕ್ ನಂಬರ್ ಆಫ್ ದ ಎಲಿಮೆಂಟ್ಸನ್ನು ಇಟ್ಕೊಂಡು ನೆಕ್ಸ್ಟು ಅಟಾಮಿಕ್ ಮಾಸ್ ಬರ್ಬೋದು. ಅಟಾಮಿಕ್ ಮಾಸ್ ಬರುತ್ತೆ, ಅಟಾಮಿಕ್ ರೇಡಿಯಸ್ ಅಂತ ತಗೊಳ್ತೀವಿ, ಅಯನೈಜೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳ್ತೀವಿ, ನೆಕ್ಸ್ಟು ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅದಾದಮೇಲೆ ಅಯನೈಜೇಷನ್ ಎಂಥಾಲ್ಪಿ ಆಯ್ತಲ್ವಾ, ಅದಾದಮೇಲೆ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಸೊ ಹೀಗೆ ವಿ ಹ್ಯಾವ್ ಸ್ಟಡೀಡ್ ಅಬೌಟ್ ದ ಡಿಫ್ರೆಂಟ್ ಅಟಾಮಿಕ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಫಸ್ಟ್ ಇಯರ್ ಇಟ್ ಸೆಲ್ಫ್. ಬಟ್ ನಾನು ಇಲ್ಲಿ ಎಲ್ಲ ಅಟಾಮಿಕ್ ಪ್ರಾಪರ್ಟೀಸನ್ನು ನಾನು ತಗೊಳ್ತಾ ಇಲ್ಲ, ಬದಲಾಗಿ ನಾನು ಸೊ ವೆರಿ ಇಂಪಾರ್ಟೆಂಟ್ಲಿ ನನಗೆ ಯಾವ್ದು ಬೇಕು, ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ವಿಚ್ ಆರ್ ವೆರಿ ಮಚ್ ನೆಸಸರಿ ಫಾರ್ ದ ಸ್ಟಡಿ ಆಫ್ ದಿಸ್ ಕಂಟೆಂಟ್. ಸೊ ಈ ಸಿಲೆಬಸ್ನಲ್ಲಿ ನಮಗೆ ಕೆಲವೊಂದು ಎಲ್ಲೆಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರುತ್ತೆ ಆ ಅಟಾಮಿಕ್ ಪ್ರಾಪರ್ಟೀಸ್ ಬಗ್ಗೆ ನಿಮಗೆ ಒಂದಷ್ಟು ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೀನಿ. ಸೊ ಏನೇನು ಪ್ರಾಪರ್ಟೀಸ್ ಅಂತ ಬಂದಾಗ, ಲುಕ್ ಅಟ್ ದಟ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್. ನಾನು ಹೇಳ್ದಂಗೆ 15th ಗ್ರೂಪಲ್ಲಿ ದೇರ್ ಆರ್ 5 ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ದೇರ್. ನೈಟ್ರೋಜನ್ ಆಯಿತು, ಫಾಸ್ಫರಸ್ ಇದ್ದಾರೆ, ನೆಕ್ಸ್ಟು ಆರ್ಸೆನಿಕ್ ಇದ್ದಾರೆ, ಆಂಟಿಮನಿ ಅಂದರೆ ಸ್ಟೆಬ್ನಿಯಮ್ ಅಂತ ಹೇಳ್ತೀವಿ ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿ, ಆ್ಯಂಡ್ ದ ಲಾಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ದ ಬಿಸ್ಮತ್ ಎಲಿಮೆಂಟ್. ನೋಡಿ ಅಬ್ಸರ್ವ್ ಮಾಡಿ, ಅಲ್ಲಿ ಒಂದು ಫಸ್ಟ್ ಪ್ರಾಪರ್ಟಿನ ತೊಗೊಂಡ್ರೆ ದ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಅಟಾಮಿಕ್ ಪ್ರಾಪರ್ಟಿ ಇಟ್ ಈಸ್ ನಥಿಂಗ್ ಬಟ್ ದ ಅಟಾಮಿಕ್ ನಂಬರ್ ಆಫ್ ದೋಸ್ ಎಲಿಮೆಂಟ್ಸ್. ಇದನ್ನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ನೈಟ್ರೋಜನ್ದು ಅಟಾಮಿಕ್ ನಂಬರ್ 7 ಇದೆ, ಫಾಸ್ಫರಸ್ದು ಅಟಾಮಿಕ್ ನಂಬರ್ ಇಟ್ ಈಸ್ ಈಕ್ವಲ್ ಟು 15, ಆರ್ಸೆನಿಕ್ದು 33 ಬರುತ್ತೆ, ಸೊ ಸ್ಟೆಬ್ನಿಯಮ್ದು 51 ಆಗುತ್ತೆ, ಆ್ಯಂಡ್ ದ ಬಿಸ್ಮತ್ ಇಟ್ ಈಸ್ ಈಕ್ವಲ್ ಟು 83. ಆ್ಯಂಡ್ ವಾಟ್ ಈಸ್ ದಿಸ್ ಅಟಾಮಿಕ್ ನಂಬರ್ ಹೇಳಿದ್ದೀನಿ ನಿಮಗೆ. ಅಟಾಮಿಕ್ ನಂಬರ್ ಅಂತಾನೆ ಇಟ್ ಈಸ್ ಈಕ್ವಲ್ ಟು the number of protons or the number of neutrons present in that atom of the element. ಇದು ಒಂದು ಪ್ರಾಪರ್ಟಿ ಆಯಿತು. ನೆಕ್ಸ್ಟ್ ಇಫ್ ಐ ಟೇಕ್ ದ ಅನದರ್ ಪ್ರಾಪರ್ಟಿ, ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ದ ಅನದರ್ ಪ್ರಾಪರ್ಟಿ ಇಫ್ ಐ ಟೇಕ್ ದ ಅಟಾಮಿಕ್ ಮಾಸ್ ಆಫ್ ದೀಸ್ ಎಲಿಮೆಂಟ್ಸ್, ಲೆಟ್ ಮಿ ಹ್ಯಾವ್ ಎ ಲುಕ್ ಅಟ್ ದಟ್ ಅಟಾಮಿಕ್ ಮಾಸ್ ಆಫ್ ದೋಸ್ ಎಲಿಮೆಂಟ್ಸ್ ಅಥವಾ ಆಟಮ್ಸ್ ಆಫ್ ದ ಎಲಿಮೆಂಟ್ಸ್ದು ಅಟಾಮಿಕ್ ಮಾಸ್ ಎಷ್ಟೆಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ನಿಮಗೆ ಹೇಳ್ಬಿಡ್ತೀನಿ. ಅಟಾಮಿಕ್ ಮಾಸ್ ಅಂತಂದರೆ ಅಥವಾ ಇದನ್ನು ಮಾಸ್ ನಂಬರ್ ಅಂತಲೂ ಹೇಳ್ತೀವಿ. ಏನಂಗಂದರೆ ಎಲಿಮೆಂಟ್ಸ್ದು ಅಟಾಮಿಕ್ ಮಾಸ್ ಅಥವಾ ಮಾಸ್ ನಂಬರ್ ಅಂತಂದರೆ ಏನು ಅಂತಂದರೆ ಏನು ಹೇಳಿ, ಇಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ದ ನ್ಯೂಟ್ರಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಒಂದನ್ನೇ ತೊಗೊಂಡ್ರೆ ಅದು ಅಟಾಮಿಕ್ ನಂಬರ್. ನಂಬರ್ ಆಫ್ ಪ್ರೋಟಾನ್ಸ್ ಜೊತೆಗೆ ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಆ್ಯಡ್ ಮಾಡಿದ್ರೆ, ಅದೆರಡು ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸು ನ್ಯೂಕ್ಲಿಯಸ್ಸಲ್ಲಿರುತ್ತೆ, ನ್ಯೂಕ್ಲಿಯಸ್ ಆಫ್ ದ ಆ್ಯಟಮಲ್ಲಿರುತ್ತೆ, ಅದೆರಡನ್ನೂ ಒಟ್ಟಿಗೆ ಆ್ಯಡ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು ದ ಮಾಸ್ ನಂಬರ್ ಅಥವಾ ಅಟಾಮಿಕ್ ಮಾಸ್ ಆಫ್ ದಟ್ ಆ್ಯಟಮ್ ಆಫ್ ದ ಎಲಿಮೆಂಟ್ ಅಂತ ಹೇಳ್ತೀವಿ. ಹೌದಲ್ಲ, ಗೊತ್ತಿದೆ ನಿಮಗೆ. ಹಾಗಿದ್ರೆ ವಾಟ್ ಈಸ್ ಆಲ್ ಅಬೌಟ್ ದ ಅಟಾಮಿಕ್ ಮಾಸಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಅಂತಂದರೆ ಒಂದೊಂದಾಗಿ ಹೇಳ್ತೀನಿ ನೋಡಿ. ಇಫ್ ಐ ಟೇಕ್ ದ ಫಸ್ಟ್ ಎಲಿಮೆಂಟ್ ನೈಟ್ರೋಜನ್ ಇದೆ, ದ ಅಟಾಮಿಕ್ ಮಾಸ್ ಆರ್ ದ ಮಾಸ್ ನಂಬರ್ ಆಫ್ ದ ನೈಟ್ರೋಜನ್ ಆಟಮ್ ಇಟ್ ಈಸ್ ಈಕ್ವಲ್ ಟು 14. ನೆಕ್ಸ್ಟು phosphorus it is equal to 31. The atomic mass of phosphorus it is equal to 31. The next element it is arsenic ಇದೆ. The atomic mass of the element it is around 75. Approximately it is equal to 75 ಅಂತ ಹೇಳ್ತೀವಿ. And the next element ಏನು ಬರುತ್ತೆ, ಸ್ಟೆಬ್ನಿಯಮ್. The atomic mass it is equal to 122 roughly 121 point something ಬರುತ್ತೆ. ಅದನ್ನು ರೌಂಡ್ ಆಫ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 122 ತೊಗೊಂಡಿದ್ದೀನಿ. ಆ್ಯಂಡ್ ದ ಲಾಸ್ಟ್ ಒನ್ ಇಟ್ ಈಸ್ ಈಕ್ವಲ್ ಟು 208.
ಬಿಸ್ಮತ್ ಎಲಿಮೆಂಟ್ದು ಅಟಾಮಿಕ್ ಮಾಸ್ ಎಷ್ಟು ಅಂತಾನೆ ಇಟ್ ಈಸ್ ಈಕ್ವಲ್ ಟು 208. ಸೊ ಇದನ್ನು ಟೇಬಲ್ನಲ್ಲಿ ಹಾಕ್ಕೊಂಡಿರಲಿಲ್ಲ, ನಿಮಗೆ ಮತ್ತೆ ಅದನ್ನು ಬರ್ಕೊಂಡು ನಿಮಗೆ ತೋರಿಸಿದ್ದೀನಿ. ಸೊ ಒಂದು ಅಟಾಮಿಕ್ ನಂಬರ್ ಆಯಿತು, ಮತ್ತು ಅದಾದಮೇಲೆ ಅಟಾಮಿಕ್ ಮಾಸ್ ಆಯಿತು. ಇದಿಷ್ಟು ಸೆಕೆಂಡ್ ಅಟಾಮಿಕ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್. ಈಗ ಫ್ರಮ್ ದಿಸ್ ಅಟಾಮಿಕ್ ನಂಬರಿಂದ ನಮಗೆ ಇನ್ನೇನು ಅನುಕೂಲ ಬರುತ್ತೆ ಅಥವಾ ಇನ್ನೇನು ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಬೌಟ್ ದಟ್ ಎಲಿಮೆಂಟ್ ಅಂತಂದರೆ, ನೋಡಿ, ಯಾವುದೇ ಒಂದು ಎಲಿಮೆಂಟು ನಿಮಗೆ ಅಟಾಮಿಕ್ ನಂಬರ್ ಗೊತ್ತಿದ್ದರೆ, ಇಫ್ ಐ ನೋ ದ ಅಟಾಮಿಕ್ ನಂಬರ್ ಆಫ್ ಎನಿ ಎಲಿಮೆಂಟ್ ಆ್ಯಂಡ್ ಫ್ರಮ್ ದಟ್ ಅಟಾಮಿಕ್ ನಂಬರ್, ಸೊ ಇಟ್ ಈಸ್ ವೆರಿ ಮಚ್ ಈಸಿ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದೋಸ್ ಎಲಿಮೆಂಟ್ಸ್. ಅಥವಾ ಅಟಾಮಿಕ್ ನಂಬರನ್ನು ಇಟ್ಕೊಂಡು ಸೊ ಅಲ್ಲಿ ಆಟಮ್ಸಲ್ಲಿರುವಂಥ ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಸೊ ಡಿಸ್ಟ್ರಿಬ್ಯೂಷನ್ ಮಾಡಿ ಬರೆಯೋದನ್ನು ಅದನ್ನು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಆಟಮ್ಸ್ ಆಫ್ ದ ಎಲಿಮೆಂಟ್ಸನ್ನು ನೆಕ್ಸ್ಟ್ ಪಾಯಿಂಟ್ನಲ್ಲಿ ತೋರಿಸಿದ್ದೀನಿ. ನೋಡಿ, ಅಬ್ಸರ್ವ್ ಮಾಡಿ ಹೆಂಗೆ ಬರುತ್ತೆ ಅದು ಅಂತಲೇ. ಇಫ್ ಐ ಟೇಕ್ ದ ಒನ್ ಎಲಿಮೆಂಟ್, ನೈಟ್ರೋಜನ್ ಎಲಿಮೆಂಟ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆ ನೈಟ್ರೋಜನ್ ಎಲಿಮೆಂಟು ಅಟಾಮಿಕ್ ನಂಬರ್ ಅಂತಲೇ ಇಟ್ ಈಸ್ ಈಕ್ವಲ್ ಟು 7 ಇದೆ. ಇಟ್ ಈಸ್ ಈಕ್ವಲ್ ಟು 7. ಸೊ ಈಗ ಫ್ರಮ್ ದಿಸ್ 7 ಅಂತಂದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಟ್ ನೈಟ್ರೋಜನ್ ಆಟಮ್ ಇಟ್ ಈಸ್ ಈಕ್ವಲ್ ಟು 7. ದೇರ್ ಆರ್ 7 ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ದ ಆಟಮ್ ಆಫ್ ದ ನೈಟ್ರೋಜನ್ ಎಲಿಮೆಂಟ್. ಈಗ ನಾನು ಆ ಎಲಿಮೆಂಟ್ಸಲ್ಲಿರುವಂಥ ಆಟಮಲ್ಲಿರುವಂಥ ಎಲೆಕ್ಟ್ರಾನ್ಸನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಆರ್ಬಿಟಲ್ಸ್ಗೆ, ಅಟಾಮಿಕ್ ಆರ್ಬಿಟಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಹೌ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಇದು ನಮಗೆ ಗೊತ್ತಿದೆ, ಫಸ್ಟ್ ಇಯರ್ನಲ್ಲೇ ಕಲ್ತ್ಕೊಂಡಿದ್ದೀವಿ. Therefore, there are 7 electrons are there. So in which the first 2 electron gets entered into the 1s atomic orbital, 1s2. ಅದಾದ ಮೇಲೆ ನೆಕ್ಸ್ಟು 2s ಆರ್ಬಿಟಲ್ಗೆ 2 ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು 2p. ನೋಡಿ, ದೇರ್ ಆರ್ 4 ಎಲೆಕ್ಟ್ರಾನ್ಸ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಇನ್ ರಿಮೈನಿಂಗ್ 3 ಎಲೆಕ್ಟ್ರಾನ್ಸ್ ಉಳ್ಕೊಳ್ತು. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು 2s2 2p3. ಆ್ಯಂಡ್ ಲುಕ್ ಅಟ್ ದಟ್. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇಲ್ಲಿವರೆಗೆ ದ ಫಸ್ಟ್ 2 ಎಲೆಕ್ಟ್ರಾನ್ ದೇ ಆರ್ ಪ್ರೆಸೆಂಟ್ ಇನ್ ದ ಫಸ್ಟ್ ಶೆಲ್. ದ ನೆಕ್ಸ್ಟ್ 5 ಎಲೆಕ್ಟ್ರಾನ್ ದೇ ಆರ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಶೆಲ್. ಅದನ್ನು ನಾವು ಲಾಸ್ಟ್ ಶೆಲ್ ಅಥವಾ ಅಲ್ಟಿಮೇಟ್ ಶೆಲ್ ಅಂತ ಹೇಳ್ತೀವಿ. ಸೊ ಇದು ನ್ಯೂಕ್ಲಿಯಸ್ ಆದರೆ, ಸೊ ಇಲ್ಲಿ ಫಸ್ಟ್ ಶೆಲ್ನಲ್ಲಿ 2 ಎಲೆಕ್ಟ್ರಾನು, ಸೆಕೆಂಡ್ ಶೆಲ್ನಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ. ದೇರ್ಫೋರ್ ನೋಡಿ, ಅಬ್ಸರ್ವ್ ಮಾಡಿ, ಒಳಗಡೆ ಬರುವಂಥ ಶೆಲ್ನ ನಾವು ಕ್ಲೋಸ್ಡ್ ಶೆಲ್ ಅಂತ ತೊಗೊಳ್ತೀವಿ. ದೇರ್ಫೋರ್ ಈಗ ನೋಡಿ, ಆ ಕ್ಲೋಸ್ಡ್ ಶೆಲ್ 1s2 ಏನಿದೆ, ಆ್ಯಂಡ್ ವಿಚ್ ಈಸ್ ಈಕ್ವಲ್ ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ನೋಬಲ್ ಗ್ಯಾಸ್ ಎಲಿಮೆಂಟ್ ಅಥವಾ ಪ್ರೀವಿಯಸ್ ನೋಬಲ್ ಗ್ಯಾಸ್ ಎಲಿಮೆಂಟ್, ಇಟ್ ಈಸ್ ಈಕ್ವಲ್ ಟು ಹೀಲಿಯಮ್. ಅಂದರೆ ಹೀಲಿಯಮ್ ಎಲಿಮೆಂಟನ್ನು ತೊಗೊಂಡ್ರೆ ಅಥವಾ ಆಟಮನ್ನು ತೊಗೊಂಡ್ರೆ ಅದರಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಆ 2 ಎಲೆಕ್ಟ್ರಾನ್ಸನ್ನು ನಾವು 1s ಆರ್ಬಿಟಲ್ಗೆ ನಾವು ಆ್ಯಡ್ ಮಾಡ್ತೀವಿ. ದೇರ್ಫೋರ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಹೀಲಿಯಮ್ ಆಟಮ್ ಇಟ್ ಈಸ್ ಈಕ್ವಲ್ ಟು 1s2. ದೇರ್ಫೋರ್ ವಿತ್ ರೆಸ್ಪೆಕ್ಟ್ ಟು ದಟ್, ಸಪೋಸ್ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಆ್ಯಕ್ಚುಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಿಂಗೆ ಬರ್ಕೊಂಡಿದ್ದೀನಿ. ಅದನ್ನು ಇನ್ನೊಂದು ರೀತಿ ಬರ್ಕೊಳ್ಬೋದು. ಸೊ ಇನ್ ಟರ್ಮ್ಸ್ ಆಫ್ ನೋಬಲ್ ಗ್ಯಾಸ್ ಕೋರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ. ದೇರ್ಫೋರ್ ಇಲ್ಲಿ 1s2 ಬದಲಾಗಿ ಅದನ್ನು ನಾವು ವಿಚ್ ಈಸ್ ಈಕ್ವಲ್ ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ನೋಬಲ್ ಗ್ಯಾಸ್ ಹೀಲಿಯಮ್ ಕೋರ್ ಅಂತ ತೊಗೊಳ್ತೀನಿ. ಹೀಲಿಯಮ್ ಕೋರ್. ನೆಕ್ಸ್ಟ್ ಏನು, ಇನ್ನು ಉಳಿದಿದ್ದನ್ನು ಬರ್ಕೊಳ್ತೀನಿ 2s2 ಆ್ಯಂಡ್ 2p3. ದೇರ್ಫೋರ್ ಇಲ್ಲಿ ತೋರಿಸಿರೋದು ನಿಮಗೆ ನೋಬಲ್ ಗ್ಯಾಸ್ ಕೋರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ತೋರಿಸಿದ್ದೀನಿ. ಹೀಲಿಯಮ್ ಕೋರ್ 2s2 2p3. ಆ್ಯಂಡ್ ಅಬ್ಸರ್ವ್ ಮಾಡಿ, ದ ಔಟರ್ಮೋಸ್ಟ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿಸ್ ನೈಟ್ರೋಜನ್ ಆಟಮ್ ಎಂಡ್ಸ್ ವಿತ್ 2s2 2p3. 2s2 2p3 ಅಥವಾ ಇನ್ ಜನರಲ್ ಅದನ್ನು ಬರ್ಕೊಂಡ್ರೆ ದ ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂಡ್ಸ್ ವಿತ್, ಈ ಥರ ಬರ್ಕೊಳ್ತೀನಿ, ಎಂಡ್ಸ್ ವಿತ್ ns2 np3 ಇನ್ ಆಲ್ ದ ಎಲಿಮೆಂಟ್ಸ್. ಎಲ್ಲ ಎಲಿಮೆಂಟ್ಸಲ್ಲಿ ನಮಗೆ ಔಟರ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಎಂಡ್ ಆಗುತ್ತೆ ಅಂತಂದರೆ ns2 np3 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಿಂದ ಎಂಡ್ ಆಗುತ್ತೆ. ಇದು ಮತ್ತೆ ರಿಪೀಟ್ ಮಾಡ್ತೀನಿ. ದೇರ್ಫೋರ್ ಹೀಗೆ ಬರ್ಕೊಂಡೆ ನೈಟ್ರೋಜನ್ ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರ್ಕೊಂಡ್ರೆ, ಸೊ ಹೀಲಿಯಮ್ ಕೋರ್ 2s2 2p3 ಅಂತ ಬರ್ಕೊಂಡೆ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಅದೇ ಥರ ಬೇರೆ ಬೇರೆ ಎಲಿಮೆಂಟ್ಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಬರುತ್ತೆ ಅನ್ನೋದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ದ ನೆಕ್ಸ್ಟ್ ಎಲಿಮೆಂಟ್ ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. ದ ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಫಾಸ್ಫರಸ್ ಎಲಿಮೆಂಟು. ಫಾಸ್ಫರಸ್ ಎಲಿಮೆಂಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಿಯಾನ್ ಕೋರ್ ಅಂತ ತೊಗೊಂಡಿದ್ದೀನಿ.
ನಿಯಾನ್ ಕೋರ್ ಅಂತಂದರೆ ನಿಯಾನಲ್ಲಿ ದೇರ್ ಆರ್ 10 ಎಲೆಕ್ಟ್ರಾನ್ಸ್ ಆರ್ ದೇರ್. 10 ಎಲೆಕ್ಟ್ರಾನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅದಕ್ಕೆ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರುತ್ತೆ. ಸೊ ಫಸ್ಟು ಅದನ್ನು ನೋಬಲ್ ಗ್ಯಾಸ್ ಕೋರ್ ಅಂತ ತೊಗೊಂಡಿದ್ದೀನಿ. ನಿಯಾನ್ ಕೋರ್ ಟೋಟಲ್ ಆಗಿ ಅಲ್ಲಿ 15 ಎಲೆಕ್ಟ್ರಾನ್ಸ್ ಇದೆ. 15 ಎಲೆಕ್ಟ್ರಾನ್ಸಲ್ಲಿ 10 ಎಲೆಕ್ಟ್ರಾನ್ಸು ಇದರೊಳಗಡೆ ಸೇರ್ಕೊಂತು, ಅಂದರೆ ನಿಯಾನ್ ಕೋರಲ್ಲಿ ಸೇರ್ಕೊಂತು. ಇನ್ನು ಬಾಕಿ ಉಳಿದ 5 ಎಲೆಕ್ಟ್ರಾನ್ಸ್ ಏನಿದೆ, ಸೊ ಅದು 3s2 3p3 ಅಂತ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಕೊಡುತ್ತೆ. ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂಡ್ಸ್ ವಿತ್ 3s2 3p3. ನೋಡಿ, ಒನ್ಸ್ ಅಗೇನ್ ದ ಜನರಲ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂಡ್ಸ್ ವಿತ್ ns2 np3. Therefore, the second element ಅಥವಾ ಫಾಸ್ಫರಸ್ ಎಲಿಮೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ ಇಟ್ ಈಸ್ ಈಕ್ವಲ್ ಟು ನಿಯಾನ್ ಕೋರ್ 3s2 3p3. ನೆಕ್ಸ್ಟ್ ಎಲಿಮೆಂಟ್ ಬನ್ನಿ, ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಇದೆ ನಮಗಲ್ಲಿ. ಇಂಥ ನೆಕ್ಸ್ಟ್ ಎಲಿಮೆಂಟ್ನಲ್ಲಿ ಅದನ್ನು ಯಾವುದಕ್ಕೆ ಆರ್ಸೆನಿಕ್ ಎಲಿಮೆಂಟ್ ಏನಿದೆ ಅಥವಾ ಆಟಮ್ ಏನಿದೆ, ಆರ್ಸೆನಿಕ್ಕಿಗೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರ್ಕೊಂಡಾಗ ಸೊ ನೋಬಲ್ ಗ್ಯಾಸ್ ಕೋರ್ ಅಂತ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಆರ್ಗಾನ್ ಕೋರ್ ಅಂತ ತಗೋತೀವಿ. ಸೊ ಅರ್ಲಿಯರ್ ಇನ್ ದ ಲಾಸ್ಟ್ 2 ಎಲಿಮೆಂಟ್ಸಲ್ಲಿ ಅಬ್ಸರ್ವ್ ಮಾಡಿ, ನಿಯಾನ್ ಕೋರ್ ಅಥವಾ ಆರ್ಗಾನ್ ಕೋರ್ ಆದಮೇಲೆ ಸ್ಟ್ರೈಟ್ ಅವೇ ns2 np3 ಆ ಥರ ಬರ್ತಾಯಿತ್ತು. 2s2 2p3 ಅಥವಾ 3s2 3p3 ಅಂತ ಬಂತು. ಬಟ್ ಇಲ್ಲಿ ಆರ್ಗಾನ್ ಕೋರ್ ಆದಮೇಲೆ 4s2 ಮತ್ತು 4p3 ಬರಬೇಕಿತ್ತು, ಬಂದಿಲ್ಲ. ಸೊ ಅದಕ್ಕೂ ಮುಂಚೆನೇ ಇನ್ನೊಂದು ಆರ್ಬಿಟಲ್ ಎಂಟ್ರಿ ಆಯಿತು ನೋಡಿ, ಅಬ್ಸರ್ವ್ ಮಾಡಿ. 3d ಆರ್ಬಿಟಲ್ ಎಂಟ್ರಿ ಆಯಿತು. 3d ಆರ್ಬಿಟಲ್ನಲ್ಲಿ ದೇರ್ ಆರ್ 10 ಎಲೆಕ್ಟ್ರಾನ್ಸ್ ಆರ್ ದೇರ್. ದೇರ್ಫೋರ್ ನೋಡಿ, ಇನ್ ದ ಫಸ್ಟ್ 2 ಎಲಿಮೆಂಟ್ಸ್ನಲ್ಲಿ ನೈಟ್ರೋಜನ್ನು ಮತ್ತು ಫಾಸ್ಫರಸ್ ಎಲಿಮೆಂಟ್ನಲ್ಲಿ ದೇರ್ ಆರ್ ನೋ ಡಿ ಆರ್ಬಿಟಲ್ಸ್ ಪ್ರೆಸೆಂಟ್. 3d ಅಥವಾ 4d ಆರ್ಬಿಟಲ್ಸ್ ಈ ಥರ ಬರ್ತಾ ಇಲ್ಲ. ಆ್ಯಂಡ್ ದೇರ್ಫೋರ್ ಡಿ ಆರ್ಬಿಟಲ್ಸ್ ಆರ್ ಅಬ್ಸೆಂಟ್ ಇನ್ ದ ಕೇಸ್ ಆಫ್ ನೈಟ್ರೋಜನ್ ಆ್ಯಂಡ್ ದ ಫಾಸ್ಫರಸ್ ಎಲಿಮೆಂಟ್ಸ್. ಬಟ್ ಇನ್ ದ ಕೇಸ್ ಆಫ್ ಆರ್ಸೆನಿಕ್ ಎಲಿಮೆಂಟು ಅಂದರೆ ಫ್ರಮ್ ನೆಕ್ಸ್ಟ್ ಆನ್ವರ್ಡ್ಸ್, next in addition to the s and the p atomic orbitals ಅಥವಾ in addition to that electrons they are present in the s and p orbitals ನಲ್ಲಿ ಇರೋದ್ರ ಜೊತೆಗೇನೆ ನೆಕ್ಸ್ಟ್ ಎಲಿಮೆಂಟ್ಸ್ಗಳಲ್ಲಿ in addition to that electrons are also present in the d orbitals also. ನೆಕ್ಸ್ಟ್ ಮುಂದೆ ಲಾಸ್ಟ್ ಎಲಿಮೆಂಟಲ್ಲಿ ಬಂದಾಗ ಡಿ ಜೊತೆಗೆ ಎಫ್ ಬರುತ್ತೆ, ಹಾಗೆ ಲೈಕ್ ದಿಸ್. And because of the difference in the electron configuration of these elements, certain cases ನಲ್ಲಿ the properties of these elements which will become different ಅಂತ ಹೇಳ್ತಾನೆ. therefore ನೋಡಿ, ಅಬ್ಸರ್ವ್ ಮಾಡಿ. ಸೊ ಯಾವುದು ಆರ್ಸೆನಿಕ್ನ ತಗೊಂಡಾಗ ಆರ್ಸೆನಿಕ್ ಕೇಸ್ನಲ್ಲಿ ಆರ್ಗಾನ್ ಕೋರ್ ಬಂದ ಮೇಲೆ ನೆಕ್ಸ್ಟು 3d10 ಬರುತ್ತೆ. ಆ್ಯಂಡ್ ದ ಔಟರ್ ಮೋಸ್ಟ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒನ್ಸ್ ಅಗೇನ್ ಎಂಡ್ಸ್ ವಿತ್ 4s2 4p3 ಅಂದರೆ ns2 np3 ಇಂದನೇ ಎಂಡ್ ಆಗುತ್ತೆ. ಇದು ಆರ್ಸೆನಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ನೆಕ್ಸ್ಟ್ ಎಲಿಮೆಂಟು ಸ್ಟೆಬ್ನಿಯಮ್ ಅಥವಾ ಆ್ಯಂಟಿಮೋನಿ ಅಂತ ತಗೊಂಡಾಗ ಸೊ ವಿತ್ ಅಟಾಮಿಕ್ ನಂಬರ್ 51. ಇಲ್ಲೂ ಅಷ್ಟೇ ನೋಬಲ್ ಗ್ಯಾಸ್ ಕೋರ್ ಯಾವ್ದು ಬಂತು, ಕ್ರೆಪ್ಟಾನ್ ಬರ್ಕೊಂಡಿದ್ದೀನಿ ನೋಡಿ. ಕ್ರೆಪ್ಟಾನ್ ಆದಮೇಲೆ ನೆಕ್ಸ್ಟ್ ಇಲ್ಲಿ 4d ಬರುತ್ತೆ. ಇಲ್ಲೂ ಅಷ್ಟೇ ಇನ್ ಅಡಿಷನ್ ಟು ಎಸ್ ಆ್ಯಂಡ್ ಪಿ ಆರ್ಬಿಟಲ್ಸು ಡಿ ಆರ್ಬಿಟಲ್ಸ್ ಇದೆ, ಅಲ್ಲಿ 10 ಎಲೆಕ್ಟ್ರಾನ್ಸ್ ಆಗಿದೆ. ಆ್ಯಂಡ್ ಲಾಸ್ಟ್ಲಿ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂಡ್ಸ್ ವಿತ್ 5s2 5p3. ಒನ್ಸ್ ಅಗೇನ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೇಮ್ ಅದೇ ಥರ ಬರುತ್ತೆ, ns2 np3 ಫಾರ್ಮಲ್ಲೇ ಬರುತ್ತೆ. ಬಟ್ ನೈಟ್ರೋಜನ್ನು ಮತ್ತು ಫಾಸ್ಫರಸ್ ಕಂಪೇರ್ ಮಾಡಿದಾಗ ಆರ್ಸೆನಿಕ್ಕು ಮತ್ತು ಆ್ಯಂಟಿಮೋನಿನಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆರ್ಬಿಟಲ್ ಬಂತು. ಇಟ್ ಈಸ್ ಸಮಥಿಂಗ್ ಬಟ್ ಡಿ ಆರ್ಬಿಟಲ್. ಆರ್ಸೆನಿಕ್ಕಲ್ಲಿ 3d ಆರ್ಬಿಟಲ್ ತೊಗೊಳ್ತೀವಿ, ಸೊ ಆ್ಯಂಟಿಮೋನಿನಲ್ಲಿ 4d ಆರ್ಬಿಟಲ್ನ ತೊಗೊಳ್ತೀವಿ. ಇದು ಡಿಫ್ರೆನ್ಸು. ಆ್ಯಂಡ್ ಕಮಿಂಗ್ ಟು ದ ಲಾಸ್ಟ್ ಎಲಿಮೆಂಟ್ ಬಿಸ್ಮತ್ ಎಲಿಮೆಂಟಿಗೆ ಬನ್ನಿ. ಬಿಸ್ಮತ್ ಎಲಿಮೆಂಟಿಗೆ ಬಂದಾಗ ವಿತ್ ಅಟಾಮಿಕ್ ನಂಬರ್ 83 ತೊಗೊಂಡಿದ್ದಾನೆ. ಇಲ್ಲಿ ನೋಬಲ್ ಗ್ಯಾಸ್ ಕೋರು ಜೆನಾನ್ ಅಂತ ಬರ್ಕೊಂಡಿದ್ದೀನಿ. ಅದಾದಮೇಲೆ ಅಬ್ಸರ್ವ್ ಮಾಡಿ, ಸೊ ಫಸ್ಟು 2 ಎಲಿಮೆಂಟ್ಸ್ನಲ್ಲಿ ಬರೀ ಎಸ್ ಆ್ಯಂಡ್ ಮತ್ತು ಪಿ ಆರ್ಬಿಟಲ್ಸ್ನಲ್ಲಿ ಎಲೆಕ್ಟ್ರಾನ್ಸ್ ಬಂತು. ನೆಕ್ಸ್ಟ್ 2 ಎಲಿಮೆಂಟ್ಸಲ್ಲಿ ಆರ್ಸೆನಿಕ್ಕು ಮತ್ತು ಆ್ಯಂಟಿಮೋನಿನಲ್ಲಿ ಇನ್ ಅಡಿಷನ್ ಟು ದ ಎಸ್ ಆ್ಯಂಡ್ ದ ಪಿ ಆರ್ಬಿಟಲ್ ಇನ್ನೊಂದು ಎಕ್ಸ್ಟ್ರಾ ಆರ್ಬಿಟಲ್ಲು ಡಿ ಆರ್ಬಿಟಲ್ ಬಂತು. ದ ಲಾಸ್ಟ್ ಎಲಿಮೆಂಟ್ ಬಿಸ್ಮತ್ನಲ್ಲಿ ಅಬ್ಸರ್ವ್ ಮಾಡಿ, ಇನ್ ಅಡಿಷನ್ ಟು ದಟ್ ಎಸ್ ಪಿ ಆ್ಯಂಡ್ ಡಿ ಆರ್ಬಿಟಲ್ ಮತ್ತು ಇನ್ನೂ ಒಂದು ಆರ್ಬಿಟಲ್ ಎಂಟ್ರಿ ಆಯಿತು, ಎಫ್ ಆರ್ಬಿಟಲ್ ಎಂಟ್ರಿ ಆಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಎಫ್ ಆರ್ಬಿಟಲ್ ಅಂತಂದರೆ ಇಲ್ಲಿ 4f ಆರ್ಬಿಟಲ್ ಅಂತ ಎಕ್ಸ್ಟ್ರಾ ಇನ್ನೊಂದು ಆರ್ಬಿಟಲ್ಲು ಎಂಟ್ರಿ ಆಯಿತು. ಸೊ ಅಲ್ಲಿ ಜೆನಾನ್ ಕೋರ್ ಆದಮೇಲೆ 4f ಆರ್ಬಿಟಲ್ ತೊಗೊಂಡಿದ್ದೀನಿ, ಅಲ್ಲಿ ದೇರ್ ಆರ್ 14 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಅದಾದಮೇಲೆ ನೆಕ್ಸ್ಟು ಏನಿದೆ ನೋಡಿ, 14 ಎಲೆಕ್ಟ್ರಾನ್ಸ್ ಆರ್ದೆ. ನೆಕ್ಸ್ಟು 5d ಆರ್ಬಿಟಲ್ ಬರುತ್ತೆ, 5d10 ಬಂತು. ಆ್ಯಂಡ್ ಲಾಸ್ಟ್ಲಿ ಎಂಡ್ಸ್ ವಿತ್ 6s2 ಆ್ಯಂಡ್ 6p3. Therefore,
In the last element bismuth ನಲ್ಲಿ ಅಬ್ಸರ್ವ್ ಮಾಡಿದ್ರೆ, in addition to that s, p and d orbital, one more orbital entry ಆಗುತ್ತೆ. It is nothing but the f atomic orbital. And due to the difference in the different types of electronic configuration of these elements and the characteristic properties ಅಂತ ತಗೊಂಡಾಗ the chemistry of these elements which will become very curious and very interesting and very diverse ಅಂತಂದರೆ ಡಿಫ್ರೆಂಟ್ ಪ್ರಾಪರ್ಟೀಸನ್ನು ಸೊ ಪ್ರತಿಯೊಂದು ಎಲಿಮೆಂಟ್ಸು ಅಲ್ಲಿ ತೋರಿಸ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ಅಟಾಮಿಕ್ ಪ್ರಾಪರ್ಟೀಸ್ ಆಫ್ ದೀಸ್ ಎಲಿಮೆಂಟ್ಸ್, ದಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆ್ಯಂಡ್ ಇನ್ ಅಡಿಷನ್ ಟು ದಟ್ ಅಟಾಮಿಕ್ ನಂಬರ್ ಆಯಿತು, ಅಟಾಮಿಕ್ ಮಾಸ್ ಆಯಿತು, ಅದಾದಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯಿತು. ದ ನೆಕ್ಸ್ಟ್ ಅಟಾಮಿಕ್ ಪ್ರಾಪರ್ಟಿ ವಿಚ್ ಐ ಆಮ್ ಗೋಯಿಂಗ್ ಟು ಟೇಕ್, ಇಟ್ ಈಸ್ ನಥಿಂಗ್ ಬಟ್ ದ ಅಯನೈಜೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದಿಸ್ ಅಯನೈಜೇಷನ್ ಎಂಥಾಲ್ಪಿ? ಅಯನೈಜೇಷನ್ ಎಂಥಾಲ್ಪಿ ಅಂತಂದರೆ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಎ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ನನ್ನ ಹತ್ರ ನೈಟ್ರೋಜನ್ ಆಟಮ್ ತೊಗೊಂಡಿದ್ದೆ. ನೈಟ್ರೋಜನ್ ಆಟಮಲ್ಲಿ ದೇರ್ ಆರ್ 7 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಅದರಲ್ಲಿ ದ ಫಸ್ಟ್ ಶೆಲ್ನಲ್ಲಿ, ಇನ್ನರ್ ಶೆಲ್ನಲ್ಲಿ ದೇರ್ ಆರ್ 2 ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ಫಸ್ಟ್ ಶೆಲ್, and remaining 5 electrons they are present in the second shell. And the distribution ಈ ರೀತಿ ತೋರಿಸ್ತಿದ್ದೀನಿ. ಸಪೋಸ್ ಇಫ್ ದಿಸ್ ಈಸ್ ದ ಲಾಸ್ಟ್ ಎಲೆಕ್ಟ್ರಾನ್ ಅಥವಾ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ನೈಟ್ರೋಜನ್ ಆಟಮ್, ಈ ನೈಟ್ರೋಜನ್ ಆಟಮನ್ನು ನಾನು ರಿಮೂವ್ ಮಾಡಬೇಕು, ಅಲ್ಲಿಂದ ಆ ಆಟಮಿಂದ ಅದನ್ನು ನಾನು ತೆಗಿಬೇಕು ಅಥವಾ ರಿಮೂವ್ ಮಾಡಬೇಕು ಅಂತಂದರೆ ಐ ನೀಡ್ ಟು ಆ್ಯಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಆರ್ ಐ ನೀಡ್ ಟು ಸಪ್ಲೈ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ in order to remove that outermost electron. And whatever that outermost electron na remove ಮಾಡೋದಕ್ಕೆ ನಾವು certain amount of energy ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ವಲ್ಲ, and that amount of energy which is required to remove the outermost electron present in the neutral atom or neutral gaseous atom, and that enthalpy it is known as ionization enthalpy ಅಂತ ಕರಿತೀವಿ. Like that. Therefore ಅಂದರೆ ಇಲ್ಲಿ ತೋರಿಸಿದ್ದು ನೋಡಿ, if I want to remove the last electron present in the nitrogen atom, how much amount of energy which I must supply, ಎಷ್ಟು ಅಮೌಂಟ್ ಆಫ್ ಎನರ್ಜಿನ ನಾನು ಸಪ್ಲೈ ಮಾಡಬೇಕು ನೈಟ್ರೋಜನ್ ಆಟಮ್ಗೆ ಅಂತಂದರೆ ಐ ನೀಡ್ ಟು ಸಪ್ಲೈ ಅರೌಂಡ್ 1402 kilojoules ಆಫ್ ಹೀಟ್ ಎನರ್ಜಿನ ನಾವು ಸಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಅಂದರೆ ಇಟ್ ಈಸ್ ನಾಟ್ ಸೋ ಈಸಿ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಯಾವುದೇ ಆಟಮಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂತಲೇ ಇಟ್ ಈಸ್ ನಾಟ್ ಸೋ ಈಸಿ. ಯಾಕೆ ಅದು ಕಷ್ಟ ಅಥವಾ ಯಾಕೆ ಈಸಿ ಅಲ್ಲ ಅದು ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಅಟ್ರಾಕ್ಟಿವ್ ಫೋರ್ಸ್ ಪ್ರೆಸೆಂಟ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಆ್ಯಂಡ್ ದ ಸೆಂಟ್ರಲ್ ನ್ಯೂಕ್ಲಿಯಸ್. ಸೆಂಟ್ರಲ್ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಸ್ ಇರುತ್ತೆ, ಅದರ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಆ್ಯಂಡ್ ಅರೌಂಡ್ ದಟ್ ನ್ಯೂಕ್ಲಿಯಸ್ ಸೊ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ನೆಗೆಟಿವ್ ಚಾರ್ಜು ಪಾಸಿಟಿವ್ಲಿ ಚಾರ್ಜ್ ಸೆಂಟರ್ ಏನಿದೆ ನ್ಯೂಕ್ಲಿಯಸ್ಸು, ಅದೆರಡು ನಡುವೆ ಒಂದು ಅಟ್ರಾಕ್ಟಿವ್ ಫೋರ್ಸಸ್ ಇರುತ್ತೆ. ಅಥವಾ ಎಲೆಕ್ಟ್ರಾನ್ಸ್ ಆರ್ ಟೈಟ್ಲಿ ಬೌಂಡೆಡ್ ಟು ದಟ್ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದೇರ್ಫೋರ್ ಈಗ ನಾನು ಅಲ್ಲಿಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂತಂದರೆ ಐ ನೀಡ್ ಟು ರಿಮೂವ್ ದಟ್ ಆರ್ ಐ ನೀಡ್ ಟು overcome that electrostatic force of attraction by means of supplying certain amount of energy. And that amount of energy which I need to supply in order to remove the outermost electron, and that amount of energy which is known as ionization enthalpy ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಈಗ ನಿಮಗೆ ಅಲ್ಲಿ ತೋರಿಸ್ತಾ ಇದೆ ವ್ಯಾಲ್ಯೂಸು. ಅಂದರೆ ಲಾಸ್ಟ್ ಇಯರ್ನಲ್ಲಿ ನಿಮಗೆ ಹೇಳಿದ್ದೆ, ಎಕ್ಸ್ಪ್ಲೇನ್ ಮಾಡಿದ್ದೆ ಏನು ಅಂತಂದರೆ, ಈಗ ಯಾವುದೇ ಒಂದು ಪೀರಿಯಡಿಕ್ ಟೇಬಲ್ನಲ್ಲಿ ಎಲಿಮೆಂಟ್ಸನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಅಲಾಂಗ್ ದ ಪೀರಿಯಡು ಮತ್ತು ಡೌನ್ ದ ಗ್ರೂಪ್ ಅಂತ ಹೇಳ್ತಾನೆ. ಈಗ ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟ್ಗೆ ಹೋದಾಗ ಆ ಅಯನೈಜೇಷನ್ ಎಂಥಾಲ್ಪಿ ವ್ಯಾಲ್ಯೂಸು ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಅಂತ ತಗೊಂಡಾಗ ದ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ಆ್ಯನ್ ಆಟಮ್ ಅಂತ ಹೇಳ್ತೀವಿ. ಸೈಜ್ ಆಫ್ ಆ್ಯನ್ ಆಟಮ್ ಅಂತಂದರೆ, ಸೊ ನಾವು ಫಸ್ಟ್ ಏನಲ್ಲಿ ಕಲ್ತ್ಕೊಂಡಿದ್ದೀವಿ, ಪೀರಿಯಡಿಕ್ ಟೇಬಲ್ನಲ್ಲಿ ನಾವು ಯಾವುದೇ ಪೀರಿಯಡ್ನಲ್ಲಿ ಇಫ್ ಐ ಗೋ ಅಲಾಂಗ್ ದ ಪೀರಿಯಡ್ ಆರ್ ಅಕ್ರಾಸ್ ದ ಪೀರಿಯಡ್ ಹೋದಾಗ ಫ್ರಮ್ ದ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಹೋಗ್ತಾ ಹೋದಂಗೆ ಅಯನೈಜೇಷನ್ ಎಂಥಾಲ್ಪಿ ವ್ಯಾಲ್ಯೂ ಏನಾಗುತ್ತೆ, ಇಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ನಿಮಗೆ ಗೊತ್ತಿದೆ. ಸೊ ಅಕ್ರಾಸ್ ದ ಪೀರಿಯಡ್ ಹೋದಾಗ ಸೊ ಲೆಫ್ಟ್ ಟು ರೈಟ್ ಸೈಡ್ ಹೋಗ್ತಾ ಹೋದಂಗೆ ಸೈಜ್ ಆಫ್ ಆನ್ ಆಟಮ್ ಅಥವಾ ಅಟಾಮಿಕ್ ಸೈಜು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಎಲ್ಲಿ ಸೈಜ್ ಆಫ್ ಆನ್ ಆಟಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಥವಾ ಸೈಜ್ ಆಫ್ ಆನ್ ಆಟಮ್ ಸಣ್ಣ ಇದ್ದಾಗ ಅಥವಾ
ಸ್ಮಾಲರ್ ಸೈಜ್ ಇದ್ದಾಗ ಆವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ಗೆ ಹತ್ತಿರದಲ್ಲಿರುತ್ತೆ. ಎಲೆಕ್ಟ್ರಾನ್ಸು ನ್ಯೂಕ್ಲಿಯಸ್ಗೆ ಹತ್ತಿರದಲ್ಲಿದ್ದಾಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಅಂಡ್ ದ ಸೆಂಟ್ರಲ್ ನ್ಯೂಕ್ಲಿಯಸ್ಸು ಜಾಸ್ತಿ ಇರುತ್ತೆ, ಅಥವಾ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಸೊ ಆ್ಯಟಮ್ ಗಾತ್ರ ಚಿಕ್ಕದಾದಷ್ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ. ಎಲೆಕ್ಟ್ರಾನ್ಸ್ ಆರ್ ಮೋರ್ ಆ್ಯಂಡ್ ಮೋರ್ ಟೈಟ್ಲಿ ದೇ ಆರ್ ಬಾಂಡೆಡ್ ಟು ದ ನ್ಯೂಕ್ಲಿಯಸ್ ಆಫ್ ಆನ್ ಆ್ಯಟಮ್. ಸೊ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸು ತುಂಬ ಜಾಸ್ತಿ ಇದ್ದಾಗ ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂತಂದರೆ ನನಗೆ ತುಂಬ ಕಷ್ಟ ಇರುತ್ತೆ, ಆ್ಯಂಡ್ ಐ ನೀಡ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ. ಗೊತ್ತಾಯ್ತಲ್ಲ? ಅಂದರೆ ಆಟಮ್ನ ಸೈಜು ಡಿಕ್ರೀಸ್ ಆಗ್ತಾ ಹೋದಂಗೆ ಅಲ್ಲಿ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬಿಕಾಸ್ ಆಫ್ ದ ಡಿಕ್ರೀಸ್ ಇನ್ ದ ಸೈಜ್ ಆಫ್ ಆನ್ ಆಟಮ್, ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಕಾಂಟ್ರರಿ ಟು ದಟ್, ಅಥವಾ ರಿವರ್ಸಿಬಲಿ ಹೇಳಿದ್ರೆ, ಅಥವಾ ಇನ್ನೇನು ಅದರ್ ವೇ ಹೇಳೋದಾದರೆ, ಇನ್ ಕೇಸ್ ಒಂದು ಆ್ಯಟಮಿಂದ ಇನ್ನೊಂದು ಆ್ಯಟಮ್ಗೆ ನಾವು ಅಟಾಮಿಕ್ ಸೈಜನ್ನು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ, ಸಪೋಸ್ ನೋಡಿ, ಅಬ್ಸರ್ವ್ ಮಾಡಿ, ಹೀಗೆ ಫಾರ್ ಎಕ್ಸಾಂಪಲ್ ಒಂದು ಆ್ಯಟಮು ಇಷ್ಟು ಗಾತ್ರ ಇದೆ, ನೆಕ್ಸ್ಟ್ ಆ್ಯಟಮು ಇಷ್ಟು ಗಾತ್ರ ಹೋಗ್ತದೆ, ನೆಕ್ಸ್ಟ್ ಆ್ಯಟಮು ದೊಡ್ಡದಾಯಿತು ಇನ್ನೂ ನೋಡಿ, ಹೀಗೆ ನೋಡಿ ಅಕ್ರಾಸ್ ದ ಪೀರಿಯಡ್ ಹೇಳ್ದಂಗೆ ಅಕ್ರಾಸ್ ದ ಪೀರಿಯಡು ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಬಟ್ ಇಫ್ ಐ ಮೂವ್ ಡೌನ್ ದ ಗ್ರೂಪ್ ಅಂತ ಬಂದಾಗ ಅಟಾಮಿಕ್ ಸೈಜ್ ಏನಾಗುತ್ತೆ ಅಂತಲೇ, ಅಟಾಮಿಕ್ ಸೈಜ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್. ನೋಡಿ, ಇದು ಫಸ್ಟ್ ನೈಟ್ರೋಜನ್ ಆ್ಯಟಮ್ ಅಂತ ಅಂದ್ಕೊಳ್ಳಿ, ನೆಕ್ಸ್ಟು ಫಾಸ್ಫರಸ್ ಆ್ಯಟಮ್ ಅಂತ ಅಂದ್ಕೊಳ್ಳಿ, ನೆಕ್ಸ್ಟು ಆರ್ಸೆನಿಕ್ ಆ್ಯಟಮ್ ಅಂತ ಅಂದ್ಕೊಳ್ಳಿ, ನೆಕ್ಸ್ಟು ಆ್ಯಂಟಿಮನಿ ಅಂತ ಅಂದ್ಕೊಳ್ಳಿ. ಹೀಗೆ ಇಫ್ ಐ ಕಮ್ ಡೌನ್ ದ ಗ್ರೂಪ್ ಅಂತ ತೊಗೊಂಡ್ರೆ, ಡೌನ್ ದ ಗ್ರೂಪ್ ದ ಸೈಜ್ ಆಫ್ ಅನ್ ಆ್ಯಟಮ್ ಆರ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಆ್ಯಸ್ ದ ಸೈಜ್ ಆಫ್ ಅನ್ ಆ್ಯಟಮ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್. ಸೊ ಅಲ್ಲಿ ಸೆಂಟ್ರಲ್ ನ್ಯೂಕ್ಲಿಯಸ್ ಇರುತ್ತೆ. ಏನು ಸೆಂಟ್ರಲ್ ನ್ಯೂಕ್ಲಿಯಸ್ ಇದೆ? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನೋಡಿ ಕಂಟಿನ್ಯೂಸ್ಲಿ ಇಟ್ ವಿಲ್ ಬಿಕಮ್ ಇನ್ಕ್ರೀಸಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನು ಏನಾಗುತ್ತೆ, ಆ್ಯಸ್ ದ ಸೈಜ್ ಆಫ್ ಅನ್ ಆ್ಯಟಮ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್. ಆವಾಗ ಏನಾಗುತ್ತೆ, ಸೊ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಆ್ಯಂಡ್ ದ ನ್ಯೂಕ್ಲಿಯಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋದಂಗೆ ಅಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಥವಾ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದ್ದಾಗ ಸೊ ನಾನು ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿನ ಸಪ್ಲೈ ಮಾಡಿ ಐ ಕ್ಯಾನ್ ಏಬಲ್ ಟು ರಿಮೂವ್ ದಟ್ ಎಲೆಕ್ಟ್ರಾನ್ ಫ್ರಮ್ ದ ಆ್ಯಟಮ್. ಅಂದರೆ ಅರ್ಥ ಇಷ್ಟೇ, ಆ್ಯಸ್ ದ ಸೈಜ್ ಆಫ್ ಅನ್ ಆ್ಯಟಮ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್ ದ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್ ಕಂಟಿನ್ಯೂಸ್ಲಿ ಡಿಕ್ರೀಸಸ್ ಅಂತ ಹೇಳ್ತಾನೆ. ಸೊ ಅದನ್ನು ಇಲ್ಲಿ ನಿಮಗೆ ಟ್ರೆಂಡ್ ಅಂತ ಹೇಳ್ತೀವಿ, ಇದನ್ನು ವೇರಿಯೇಷನ್ ಆಫ್ ದ ಅಯನೈಸೇಷನ್ ಎಂಥಾಲ್ಪಿ ಅಂತ ತೊಗೊಂಡ್ರೆ, ಸೊ ಯು ಕ್ಯಾನ್ ಸಿ ಇಯರ್ ಇನ್ ದ ಟೇಬಲ್ continuously the ionization enthalpy value so continuously decreases from nitrogen up to the bismuth. ನೋಡಿ ಅಬ್ಸರ್ವ್ ಮಾಡಿ, ಡಿಕ್ರೀಸ್ ಆಗ್ತಾ ಇದೆ. ಅಲ್ಲೇ ವ್ಯಾಲ್ಯೂಸ್ ತೋರಿಸ್ತಾ ಇದೆ ನೋಡಿ. ನೈಟ್ರೋಜನ್ ಆ್ಯಟಮ್ಗೆ 1402 ಕಿಲೋಜೌಲ್ಸ್ ಆಫ್ ಹೀಟ್ ಎನರ್ಜಿನ ಸಪ್ಲೈ ಮಾಡಬೇಕು. ಅದೇ ನೆಕ್ಸ್ಟ್ ಎಲಿಮೆಂಟ್ ಫಾಸ್ಫರಸ್ ಎಲಿಮೆಂಟ್ಗೆ ಜಸ್ಟ್ 1012 ಕಿಲೋಜೌಲ್ಸ್ ಆಫ್ ಹೀಟ್ ಎನರ್ಜಿ ವಿಚ್ ಈಸ್ ವೆಲ್ ಎನಫ್ ಆರ್ ಸಫಿಷಿಯಂಟ್ ಟು ರಿಮೂವ್ ದ ಲಾಸ್ಟ್ ಎಲೆಕ್ಟ್ರಾನ್. ನೆಕ್ಸ್ಟ್ ಆಟಮ್ ಬಂದರೆ ಸ್ಟಿಲ್ ಇಟ್ ಈಸ್ ಡಿಕ್ರೀಸಿಂಗ್, ದಟ್ ಈಸ್ 947 ಕಿಲೋಜೌಲ್ಸ್ ಸಾಕು, ದಟ್ಸ್ ಎನಫ್. ನೆಕ್ಸ್ಟ್ ಎಲಿಮೆಂಟ್ ಆಂಟಿಮನಿ 834 ಕಿಲೋಜೌಲ್ಸ್. ಆ್ಯಂಡ್ ದ ಲಾಸ್ಟ್ ಎಲಿಮೆಂಟ್ ನೋಡಿ ಅಬ್ಸರ್ವ್ ಮಾಡಿ, ಬಿಸ್ಮತ್ just 703 kilojoules of heat energy. It is just sufficient to remove the last electron or the outermost electron present in that bismuth atom. ಸೊ ಇಲ್ಲಿ ಟ್ರೆಂಡ್ ನೋಡಿ ಅಬ್ಸರ್ವ್ ಮಾಡಿ, ಅಯನೈಸೇಷನ್ ಎಂಥಾಲ್ಪಿ ಏನಾಗ್ತಾ ಇದೆ, ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂ ಕಂಟಿನ್ಯೂಸ್ಲಿ ಡಿಕ್ರೀಸಿಂಗ್. ಯಾಕೆ ಡಿಕ್ರೀಸ್ ಆಗ್ತಾಯಿದೆ? ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಸೈಜ್ ಫ್ರಮ್ ದ ನೈಟ್ರೋಜನ್ ಆಟಮ್ ಅಪ್ ಟು ಬಿಸ್ಮತ್ ಆಟಮ್. Therefore, from nitrogen to bismuth atomic size increase ಆಗ್ತಾ ಹೋಗುತ್ತೆ, ionization enthalpy decrease ಆಗುತ್ತೆ, and that is all about the next atomic property, that is ionization enthalpy. And the next property ಅಂತ ತಗೊಂಡ್ರೆ, the another property it is nothing but the electronegativity property. ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ ಏನು? ಸೊ ನೋಡಿ, ರಿಮೆಂಬರ್ ಮಾಡ್ಕೊಳ್ಳಿ, ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ ನಿಮಗೆ. ಎಲೆಕ್ಟ್ರೋನೆಗೆಟಿವಿಟಿ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ದ ability or the tendency of an atom to attract the electrons towards itself. ಯಾವ ಆಟಮ್ಗೆ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ತನ್ನ ಕಡೆಗೆ ಸೆಳೆಯುವಂಥ ಸಾಮರ್ಥ್ಯ ಹೆಚ್ಚಿರುತ್ತೋ, ಎಬಿಲಿಟಿ ಜಾಸ್ತಿ ಇದ್ದರೆ ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಆಫ್ ದಟ್ ಆಟಮ್ ಇಟ್ ಈಸ್ ಹೈ ಆರ್ ಮೋರ್ ಅಂತ ಹೇಳ್ತೀವಿ. ಹೀಗೆ
therefore once again that also depends on the size of an atom ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಸೈಜ್ ಆಫ್ ಅನ್ ಆಟಮ್, ಅಟಾಮಿಕ್ ಸೈಜು ಚಿಕ್ಕದಿದ್ದರೆ ಅಥವಾ ಸ್ಮಾಲರ್ ಇದ್ದರೆ ಅಲ್ಲೂ ಅಷ್ಟೇ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಅದಕ್ಕೆ ಜಾಸ್ತಿ ಬರುತ್ತೆ. ಸೈಜ್ ಆಫ್ ಅನ್ ಆಟಮ್ ಜಾಸ್ತಿ ಇದ್ದರೆ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಡಿಕ್ರೀಸ್ ಆಗುತ್ತೆ. ಹೀಗೆ ದೇರ್ಫೋರ್ ಅಲ್ಲಿ ತೋರಿಸ್ತಾ ಇದೆ ನಿಮಗೆ ನೋಡಿ, ಅಬ್ಸರ್ವ್ ಮಾಡಿ. ದ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಕಂಟಿನ್ಯೂಸ್ಲಿ ಡಿಕ್ರೀಸಸ್ ಫ್ರಮ್ ದ ನೈಟ್ರೋಜನ್ ಆಟಮ್ ಅಪ್ ಟು ಬಿಸ್ಮತ್. ನೋಡಿ ತೋರಿಸ್ತಾ ಇದೆ, ಫಸ್ಟ್ ಎಲಿಮೆಂಟ್ ನೈಟ್ರೋಜನ್ಗೆ ಎಷ್ಟು ಬರ್ತಾ ಇದೆ ನೋಡಿ, 3 ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಎಲಿಮೆಂಟು ಫಾಸ್ಫರಸ್ಗೆ 2.1 ಅಂದರೆ ಡಿಕ್ರೀಸ್ ಆಯಿತು. ಅಂದರೆ ದ ಟೆಂಡೆನ್ಸಿ ಆಫ್ ದಟ್ ಫಾಸ್ಫರಸ್ ಆಟಮ್ ಟು ಅಟ್ರಾಕ್ಟ್ ದ ಪೇರ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಟ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ನೈಟ್ರೋಜನ್ ಆಟಮ್. ಯಾಕೆ ಕಡಿಮೆ ಇದೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಲಾರ್ಜರ್ ಅಟಾಮಿಕ್ ಸೈಜ್, ಬಿಗ್ಗರ್ ಅಟಾಮಿಕ್ ಸೈಜ್ ಆಫ್ ದ ಫಾಸ್ಫರಸ್ ಆಟಮ್. ನೆಕ್ಸ್ಟ್ ಫಾಸ್ಫರಸ್ ಕಂಪೇರ್ ಮಾಡಿದ್ರೆ ಆರ್ಸೆನಿಕ್ಗೆ ಸ್ಟಿಲ್ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಡಿಕ್ರೀಸಸ್, 2 ಬಂತು. ಸೊ ನೆಕ್ಸ್ಟು ಆ್ಯಂಟಿಮೋನಿಗೆ 1.9 ಬಂತು. ಆ್ಯಂಡ್ ಲಾಸ್ಟ್ ಒನ್ ಬಿಸ್ಮತ್ ಏನಿದೆ ಅದಕ್ಕೆ 1.8 ಅಥವಾ ಅದಕ್ಕೂ 1.9 ಬರ್ತಾಯಿದೆ. ಸೊ ಯಾಕೆ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಡಿಕ್ರೀಸ್ ಆಗ್ತಾಯಿದೆ ಅಂತಲೇ ಯಾಕೆ ಡಿಕ್ರೀಸ್ ಆಗ್ತಾಯಿದೆ? ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಸೈಜ್. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ಅಟಾಮಿಕ್ ಪ್ರಾಪರ್ಟೀಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಏನೇನು ಎಲಿಮೆಂಟ್ಸ್ ಬರುತ್ತೆ 15th ಗ್ರೂಪಲ್ಲಿ ಅಂತ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟು ಸಮ್ ಆಫ್ ದ ಅಟಾಮಿಕ್ ಪ್ರಾಪರ್ಟೀಸ್ ವ್ಯಾಲ್ಯೂಸ್ ಯಾವ ರೀತಿ ವೇರಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ಸೊ ಈ ಸ್ಲೈಡು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿತ್ ಆಲ್ ದಿಸ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್. ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ನಲ್ಲಿ ಲಾಸ್ಟಲ್ಲಿ ನಿಮ್ಗೊಂದು ಪಾಯಿಂಟನ್ನು ಹಾಕಿದ್ದೀನಿ. ಇಲ್ಲಿ ನೀವು ನೈಟ್ರೋಜನ್ನ ತೊಗೊಳ್ಳಿ, ಫಾಸ್ಫರಸ್ನ ತೊಗೊಳ್ಳಿ, ಆರ್ಸೆನಿಕ್ಕನ್ನು ತೊಗೊಳ್ಳಿ, ಆ್ಯಂಟಿಮೋನಿ ತೊಗೊಳ್ಳಿ ಅಥವಾ ಬಿಸ್ಮತ್ ಆದರೂ ತೊಗೊಳ್ಳಿ, ಎಲ್ಲ ಆಟಮ್ಸ್ದು ಅಥವಾ ಎಲ್ಲ ಎಲಿಮೆಂಟ್ಸ್ದು ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೀವು ಅಬ್ಸರ್ವ್ ಮಾಡಿದಾಗ, when you have a look at that electronic configuration of all the elements of the 15th group elements, you can see the outermost electronic configuration of the all the elements. Generally it is ending with ns2 np3. ನೈಟ್ರೋಜನ್ಗೆ 2s2 2p3 ಬರುತ್ತೆ, ಫಾಸ್ಫರಸ್ಗೆ 3s2 3p3 ಬರುತ್ತೆ, ಆರ್ಸೆನಿಕ್ಗೆ 4s2 4p3 ಬರುತ್ತೆ. ಸೊ ಆ್ಯಂಟಿಮೋನಿಗೆ ಸ್ಟೆಬ್ನಿಯಮ್ಗೆ 5s2 5p3 ಬರ್ತಾ ಇದೆ. ಲಾಸ್ಟ್ ಎಲಿಮೆಂಟ್ ಬಿಸ್ಮತ್ಗೆ 6s2 6p3 ಬರ್ತಾ ಇದೆ. ನೋಡಿ ಒಂದೇ ಥರ ಯೂನಿಫಾರ್ಮ್ಲಿ ಅದು ಬರ್ತಾ ಇದೆ, ಯೂನಿಫಾರ್ಮ್ ಥರ ಬರ್ತಾ ಇದೆ. Therefore, the general outermost electronic configuration of all these elements ends with the same type of configuration. It is nothing but ns2 np3. And due to this, ಅಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಫ್ರಮ್ ದಿಸ್ ಐ ಕ್ಯಾನ್ ಏಬಲ್ ಟು ಎಕ್ಸ್ಪ್ಲೈನ್ ನೆಕ್ಸ್ಟ್ ಪ್ರಾಪರ್ಟಿ ಅಂತ ಹೇಳುತ್ತೆ. ಇಲ್ಲಿ ಒಂದು ಕೆಮಿಕಲ್ ಪ್ರಾಪರ್ಟಿನ ತಗೊಳ್ತಾ ಇದ್ದೀನಿ. ದ ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ದ ಪ್ರಾಪರ್ಟಿ ಆಫ್ ದೀಸ್ ಎಲಿಮೆಂಟ್ಸ್ ಇಟ್ ಈಸ್ ನಥಿಂಗ್ ಬಟ್ ದ ಕೆಮಿಕಲ್ ಪ್ರಾಪರ್ಟೀಸ್. ಆ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ನಾನು ಒಂದು ಪ್ರಾಪರ್ಟಿನ ತಗೊಳ್ತಾ ಇದ್ದೀನಿ. ಇಟ್ ಈಸ್ ನಥಿಂಗ್ ಬಟ್ ದ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ದೀಸ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್. ಈಗ ವಾಟ್ ಡು ವಿ ಮೀನ್ ಬೈ ದಿಸ್ ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ಏನು? ಆಕ್ಸಿಡೇಷನ್ ಸ್ಟೇಟ್ ಯಾವ್ಯಾವ ಥರ ತೋರಿಸುತ್ತೆ 15th ಗ್ರೂಪ್ ಎಲಿಮೆಂಟ್ಸು ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈ ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ ಏನು ಅಂತಂದರೆ, ನೀವು ನೋಡಿದಿರಿ ಫಸ್ಟ್ ಇಯರ್ನಲ್ಲಿ ಯಾವುದಾದ್ರೂ ಒಂದು ಕಾಂಪೌಂಡ್ನಲ್ಲಿ ಆಟಮ್ಸ್ಗಳು ಅಥವಾ ಆಟಮ್ಸ್ಗಳ ಮೇಲೆ ಒಂದು ಆಕ್ಸಿಡೇಷನ್ ಸ್ಟೇಟ್ ಅಥವಾ ವೇಲೆನ್ಸಿ ಅಂತ ತೋರಿಸ್ತಾ ಇರ್ತೀವಿ. ಸೊ that oxidation state of that atom which may be sometimes positive ಇರುತ್ತೆ or which may be negative ಇರುತ್ತೆ. ಅಂದರೆ ಅಬ್ಸರ್ವ್ ಮಾಡಿ, ದ ಆಕ್ಸಿಡೇಷನ್ ಸ್ಟೇಟ್ ಆಫ್ Na+ ಅಂತ ಸೋಡಿಯಂ ಆಟಮ್ ಇಟ್ ಈಸ್ ಈಕ್ವಲ್ ಟು ಪ್ಲಸ್ ಅಂತ ಹೇಳ್ತೀವಿ, ಆರ್ +1 ಅಂತ ಹೇಳ್ತಾನೆ. +1 ಈ +1 ಆಕ್ಸಿಡೇಷನ್ ಹೆಂಗೆ ಬಂತು? +1 ಆಕ್ಸಿಡೇಷನ್ ಸ್ಟೇಟು ಅಂತಂದರೆ, ಸೊ ವೆನ್ ಒನ್ ಎಲೆಕ್ಟ್ರಾನ್ ವೆನ್ ಇಟ್ ಈಸ್ ರಿಮೂವ್ಡ್ ಫ್ರಮ್ ದ ನ್ಯೂಟ್ರಲ್ ಗೇಷಿಯಸ್ ಆಟಮ್, ಸೋಡಿಯಂ ಆಟಮಿಂದ ನ್ಯೂಟ್ರಲ್ ಆಟಮಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಅಂದರೆ ಟೋಟಲಿ ನ್ಯೂಟ್ರಲ್ ಆಟಮ್ನಲ್ಲಿ 11 ಎಲೆಕ್ಟ್ರಾನ್ಸ್ ಇತ್ತು. 11 ಎಲೆಕ್ಟ್ರಾನ್ಸಲ್ಲಿ ನಾನು ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದ್ರೆ ಆವಾಗ ರಿಮೈನಿಂಗ್ 10 ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ. ಈ 10 ಎಲೆಕ್ಟ್ರಾನ್ಸ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರ್ಕೊಂಡಾಗ, ಸೊ ಈ ಸೋಡಿಯಂ ಅಯಾನ್, ಇದನ್ನು ಸೋಡಿಯಂ ಅಯಾನ್ ಅಂತ ಕರಿತೀವಿ. ಆ ಸೋಡಿಯಂ ಅಯಾನ್ಗೆ ನೋಡಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಿಂಗೆ ಬರುತ್ತೆ. ಫಾರ್ ದಟ್ Na+ ಅಯಾನ್ಗೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರ್ಕೊಂಡಾಗ 1s2 2s2 2p6. ನೋಡಿ ಅಬ್ಸರ್ವ್ ಮಾಡಿ, ಯಾಕೆ ಇಲ್ಲಿ ಇದು ಸೋಡಿಯಂ ಆಟಮು
ಒಂದು ಎಲೆಕ್ಟ್ರಾನ್ನ ಕಳ್ಕೊಳ್ತಾ ಇದೆ ಅಂತಂದರೆ, ಸೊ ಇನ್ ಆರ್ಡರ್ ಟು ಗೆಟ್ ದಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್, ಅಂದರೆ ಯಾವುದೇ ಒಂದು ಆಟಮ್ಗೆ ಔಟರ್ ಮೋಸ್ಟ್ ಶೆಲ್ನಲ್ಲಿ ಈ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದರೆ, ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಂದರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಪ್ಲಸ್ ಪಕ್ಕದಲ್ಲಿ 6 ಎಲೆಕ್ಟ್ರಾನ್ಸ್ ಒಟ್ಟಿಗೆ ಆ್ಯಡ್ ಮಾಡಿದ್ರೆ ದೇರ್ ಆರ್ 8 ಎಲೆಕ್ಟ್ರಾನ್ಸ್. ಈ ಥರ ಇದನ್ನು ನಾವು ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಆಟಮು ಬೈ ಮೀನ್ಸ್ ಆಫ್ ನ್ಯೂಟ್ರಲ್ ಸ್ಟೇಟಲ್ಲೋ ಅಥವಾ ಬೈ ಮೀನ್ಸ್ ಆಫ್ ಲೂಸಿಂಗ್ ದ ಎಲೆಕ್ಟ್ರಾನ್ಸು ಆರ್ ಬೈ ಮೀನ್ಸ್ ಆಫ್ ಗೇನಿಂಗ್ ದ ಎಲೆಕ್ಟ್ರಾನ್, ಸೊ ವಿಚ್ ಕ್ಯಾನ್ ಮೇಂಟೈನ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್ನಲ್ಲಿ ಒಂದು ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅದು ಮೇಂಟೈನ್ ಮಾಡಿದ್ರೆ, ಆ ಕಂಡೀಷನಲ್ಲಿ ದಟ್ ಆಟಮ್ ವಿಲ್ ಬಿಕಮ್ ಸ್ಟೇಬಲ್ ಐದರ್ ಇನ್ ಇಟ್ಸ್ ನ್ಯೂಟ್ರಲ್ ಸ್ಟೇಟ್ ಆರ್ ಇನ್ ಇಟ್ಸ್ ಅಯಾನಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಅಂಥ ಕೇಸ್ನಲ್ಲಿ ಆ ಆಟಮ್ಗೆ ಒಂದು ಸ್ಟೆಬಿಲಿಟಿ ಅಥವಾ ಒಂದು ಎಕ್ಸ್ಟ್ರಾ ಸ್ಟೆಬಿಲಿಟಿ ಬರುತ್ತೆ. ಆ ಸ್ಟೆಬಿಲಿಟಿನ ಪಡ್ಕೊಳ್ಳೋದಕ್ಕೆ ಏನು ಮಾಡುತ್ತೆ, ಕೆಲವೊಂದು ಸಲ ಆಟಮ್ಸ್ಗಳು ಎಲೆಕ್ಟ್ರಾನ್ಸನ್ನು ಕಳ್ಕೊಡುತ್ತೆ, ಕೆಲವೊಂದು ಸಲ ಆಟಮ್ಸ್ಗಳು ಎಲೆಕ್ಟ್ರಾನ್ಸನ್ನು ಪಡ್ಕೊಳ್ತವೆ, ಅಂದರೆ ಗೇನ್ ಮಾಡ್ತವೆ. ಇಲ್ಲಿ ಸೋಡಿಯಂ ಆಟಮು ಸೊ ವಿಚ್ ಹ್ಯಾಸ್ ದ ಟೆಂಡೆನ್ಸಿ ಟು ಲೂಸ್ 1 ಎಲೆಕ್ಟ್ರಾನ್. ಏನಕ್ಕೆ 1 ಎಲೆಕ್ಟ್ರಾನ್ನ ಕಳ್ಕೊಳುತ್ತೆ ಅದು? ಇನ್ ಆರ್ಡರ್ ಟು ಅಟೈನ್ ದಟ್ ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. Therefore, in order to attain that most stable octet electronic configuration, that sodium atom which can readily lose its one of the electron, so that which can be converted into Na plus ಅಂತ ಹೇಳ್ತಾನೆ ಅಥವಾ Na+1 ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ N+1 ಅಂತ ಏನು ಬರ್ಕೊಂಡಿದ್ದೀನಿ, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಟ್ ಸೋಡಿಯಂ ಆಟಮ್, ಇಟ್ ಈಸ್ ಈಕ್ವಲ್ ಟು +1. ಅರ್ಥ ಆಯ್ತಲ್ಲ? ಸೊ ಅದೇ ಥರ ಇಲ್ಲಿ ಈ 15th ಗ್ರೂಪ್ ಎಲಿಮೆಂಟ್ಸ್ ಏನಿದೆ, ಈ 15th ಗ್ರೂಪ್ ಎಲಿಮೆಂಟ್ಸು ಸೊ ಇಲ್ಲಿ ಅವುಗಳು ಕೂಡ ಒಂದು ಆಕ್ಸಿಡೇಷನ್ ಸ್ಟೇಟ್ ಅಂತ ತೋರಿಸುತ್ತೆ. ಹೆಂಗೆ ತೋರಿಸುತ್ತೆ ಇದು ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ, ಸೊ 2 ರೀತಿ ತೋರಿಸುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ನೋಡಿ, ಅಬ್ಸರ್ವ್ ಮಾಡಿ, ಇಫ್ ಐ ಲುಕ್ ಅಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ 15th ಗ್ರೂಪ್ ಎಲಿಮೆಂಟ್ಸ್, ಸೊ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ನೋಬಲ್ ಗ್ಯಾಸ್ ಕೋರ್, ನೋಬಲ್ ಗ್ಯಾಸ್ ಅಂತ ತಗೊಳ್ತೀನಿ, ಕೋರ್, ಆ್ಯಂಡ್ ಎಂಡ್ಸ್ ವಿತ್ NH2NP3, Therefore, ಇಲ್ಲಿ ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಂಟೈನ್ ಆಗಬೇಕು ಔಟರ್ ಮೋಸ್ಟ್ ಶೆಲ್ನಲ್ಲಿ ಅಂತಂದರೆ, ನೋಡಿ ಇಲ್ಲಿ ಲಾರ್ಜ್ ಶೆಲ್ನಲ್ಲಿ ಔಟರ್ ಮೋಸ್ಟ್ ಶೆಲ್ನಲ್ಲಿ ಟೋಟಲಿ ದೇರ್ ಆರ್ 5 ಎಲೆಕ್ಟ್ರಾನ್ಸ್ ಆರ್ ದೇರ್. ಅದಕ್ಕೆ ನೆಕ್ಸ್ಟ್ ಇನ್ನೊಂದು 3 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ, ಅಂದರೆ ಆಲ್ರೆಡಿ 5 ಎಲೆಕ್ಟ್ರಾನ್ಸ್ ಇದೆ, ಪ್ಲಸ್ ಇಫ್ ದಟ್ ಆಟಮ್ ಇಫ್ ಇಟ್ ಕ್ಯಾನ್ ಗೈನ್ 3 more ಎಲೆಕ್ಟ್ರಾನ್ಸ್, ಆವಾಗ ಏನಾಗುತ್ತೆ, ಅದರದ್ದು ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 8 ಬರುತ್ತೆ, ಅಂದರೆ ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಅಂದರೆ ಇಲ್ಲಿ 3 ಎಲೆಕ್ಟ್ರಾನ್ಸ್ನ ಗೇನ್ ಮಾಡಿದ್ರೆ, ಆವಾಗ ಗೇನ್ ಮಾಡಿದಾಗ ಅದನ್ನು ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ ಅಂತ ಹೇಳ್ತೀವಿ. ಈ ಕಂಡೀಷನಲ್ಲಿ ಇದು 15th ಗ್ರೂಪ್ ಎಲಿಮೆಂಟ್ಸು ಆಕ್ಸಿಡೇಷನ್ ಸ್ಟೇಟನ್ನು ಅಥವಾ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ ಇನ್ ಟರ್ಮ್ಸ್ ಆಫ್ -3. ಅರ್ಥ ಆಗ್ತಿದೆಯಲ್ವಾ? ಆರ್ ಇನ್ನೂ ಒಂದು ರೀತಿ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸ್ಬೋದು. ಯಾವ ರೀತಿ ಅಂತಂದರೆ, ಈಗ ನೋಡಿ ನಾನು ಹೇಳಿದೆ ನೋಬಲ್ ಗ್ಯಾಸ್ ಕೋರ್, ಇನ್ನೊಂದು ಕಂಡೀಷನಲ್ಲಿ ಹೇಳೋದಾದರೆ, ಯಾವುದೇ ಒಂದು ಆಟಮ್ಗೆ ಸಪೋಸ್ ಯಾವುದೇ ಒಂದು ಆಟಮು ಈ ಥರ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಟೈನ್ ಆದರೆ, ಅದಕ್ಕೆ ಯಾವುದೇ ಒಂದು ಆಟಮ್ಗೆ ಬೈ ಮೀನ್ಸ್ ಆಫ್ ಲೂಸಿಂಗ್ ಎನ್ ಎಲೆಕ್ಟ್ರಾನ್ ಆರ್ ಬೈ ಮೀನ್ಸ್ ಆಫ್ ದ ಗೈನಿಂಗ್ ಆಫ್ ಎಲೆಕ್ಟ್ರಾನ್ಸ್, ಸಪೋಸ್ ಇಫ್ ದಟ್ ಆಟಮ್ ಇಫ್ ಇಟ್ ಗೆಟ್ಸ್ ಜಸ್ಟ್ ದ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಟೈನ್ ಆದರೆ, ಅದಕ್ಕೆ ಅಂಥ ಕಂಡೀಷನಲ್ಲಿ ಕೂಡ ಆಟಮ್ನ ಅಥವಾ ಆಟಮ್ಗೆ ಒಂದು ಸ್ಟೆಬಿಲಿಟಿ ಬರುತ್ತೆ, ವಿಚ್ ವಿಲ್ ಗೆಟ್ ಮೋರ್ ಸ್ಟೆಬಿಲಿಟಿ. ನೋಡಿ ಹೇಗೆ, ಒಂದು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ. ನೈಟ್ರೋಜನ್ ಆಟಮ್ ಇದೆಯಲ್ಲಪ್ಪ, ಆ ನೈಟ್ರೋಜನ್ ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಿಂಗೆ ಬರ್ಕೊಳ್ತೀನಿ, 1s2 2s2 2p3. ನಾನು ಹೇಳಿದೆ ಈ 1s2 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ, ಇದು ಹೀಲಿಯಂ ಗ್ಯಾಸ್ ಅಥವಾ ಹೀಲಿಯಂ ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದೇರ್ಫೋರ್ ಇದನ್ನು ಈ ಥರ ಬರ್ಕೊಂಡೆ, ಹೀಲಿಯಂ ಕೋರ್ 2s2 2p3. ಗೊತ್ತಾಯ್ತಲ್ವಾ? ದೇರ್ಫೋರ್ ಇನ್ ಕೇಸ್ ಆ ನೈಟ್ರೋಜನ್ ಆಟಮ್ಗೆ ಜಸ್ಟ್ ಇಲ್ಲಿವರೆಗೆ ಮಾತ್ರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂತು ಅಥವಾ ಇಲ್ಲಿವರೆಗೆ ಮಾತ್ರ ಎಲೆಕ್ಟ್ರಾನ್ಸ್ ಇತ್ತು, ಜಸ್ಟ್ ಅದು ಹೀಲಿಯಂ ಕೋರ್ ಥರ ಅಥವಾ ಹೀಲಿಯಂ ಗ್ಯಾಸ್ಗೆ ಏನಿದೆ ಅಥವಾ ಹೀಲಿಯಂ ಆಟಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ, ಅದೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಅದೇನಾದರೂ ಪಡ್ಕೊಂಡ್ರೆ, ಹೆಂಗೆ ಪಡ್ಕೊಳ್ಳೋದು ಅಂತಂದರೆ, ಇಲ್ಲಿ 5 ಎಲೆಕ್ಟ್ರಾನ್ಸ್ ಇದೆಯಲ್ಲ,
ಇದಷ್ಟು ಎಲೆಕ್ಟ್ರಾನ್ಸನ್ನು 5 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿಬಿಟ್ರೆ ನಾನು, ಅಥವಾ ಇಫ್ ದಟ್ ನೈಟ್ರೋಜನ್ ಆಟಮ್ ಇಫ್ ಇಟ್ ಕ್ಯಾನ್ ಏಬಲ್ ಟು ರಿಮೂವ್ ಆಲ್ ದ 5 ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್, ಅಲ್ಲಿರುವಂಥ ಎಲ್ಲ ಎಲೆಕ್ಟ್ರಾನ್ಸನ್ನು, ಎಲ್ಲ ಅಂದರೆ ಎಲ್ಲ 5 ಎಲೆಕ್ಟ್ರಾನ್ಸು ಎಲ್ಲಿದೆ ಅದು ಔಟರ್ ಮೋಸ್ಟ್ ಶೆಲ್ನಲ್ಲಿರುವಂಥ ಎಲ್ಲ 5 ಎಲೆಕ್ಟ್ರಾನ್ಸನ್ನ ರಿಮೂವ್ ಮಾಡಿಬಿಟ್ರೆ ನಾನು, ಸೊ ಇದಿಷ್ಟು ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದಾಗ ಏನು ಉಳ್ಕೊಳುತ್ತೆ ನೋಡಿ, ಎಷ್ಟು ಮಾತ್ರ ಉಳ್ಕೊಳುತ್ತೆ, 5 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದಾಗ ಜಸ್ಟ್ ಇದು ಉಳ್ಕೊಳುತ್ತೆ, ಅಂದರೆ ಜಸ್ಟ್ 1s2 ಅಂತ ಬರುತ್ತೆ. ಈ ಕಂಡೀಷನಲ್ಲಿ ನೈಟ್ರೋಜನ್ ಆಟಮ್ ಮೇಲೆ ಒಂದು ಆಕ್ಸಿಡೇಷನ್ ಸ್ಟೇಟನ್ನು ತಗೊಳ್ತಾ ಇದ್ದೀನಿ. ಸೊ ಇಟ್ ಈಸ್ ಈಕ್ವಲ್ ಟು +5. ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ ಅಡಿಷನ್ ಟು ದಟ್ -3 ಆಕ್ಸಿಡೇಷನ್ ಸ್ಟೇಟ್. ಸೊ ದ 15th ಗ್ರೂಪ್ ಎಲಿಮೆಂಟ್ಸ್, ಅಂದರೆ ನೈಟ್ರೋಜನ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಿಮಗೆ. ಆಲ್ ದೀಸ್ ಎಲಿಮೆಂಟ್ಸ್ ದೇ ಕ್ಯಾನ್ ಶೋ ದ ಒನ್ ಮೋರ್ ಟೈಪ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಇಟ್ ಈಸ್ ನಥಿಂಗ್ ಬಟ್ ದ +5 ಆಕ್ಸಿಡೇಷನ್ ಸ್ಟೇಟ್. +5 ಆಕ್ಸಿಡೇಷನ್ ಸ್ಟೇಟ್ ಅಂತಂದರೆ, ಸೊ ಔಟರ್ ಮೋಸ್ಟ್ ಶೆಲ್ನಲ್ಲಿರುವಂಥ ಎಲ್ಲ 5 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು ಜಸ್ಟ್ ಅದು ರಿಮೈನಿಂಗ್ ಎಲೆಕ್ಟ್ರಾನ್ಸು ಯಾವ ರೀತಿ ತೋರಿಸುತ್ತೆ ಅಂತ, ಯಾವ ರೀತಿ ಬರುತ್ತೆ ಅಂತಂದರೆ, ದ ರಿಮೈನಿಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಚ್ ಕ್ಯಾನ್ ಶೋಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಟ್ ಪ್ರೀವಿಯಸ್ ನೋಬಲ್ ಗ್ಯಾಸ್ ಎಲಿಮೆಂಟ್. ಸೊ ಆ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದಾಗಲೂ ಸಹ ಆಟಮ್ಗೆ ಒಂದು ಎಕ್ಸ್ಟ್ರಾ ಸ್ಟೆಬಿಲಿಟಿ ಬರುತ್ತೆ. ಸೊ ಈ ರೀತಿ ಸ್ಟೆಬಿಲಿಟಿನ ಪಡ್ಕೊಳ್ಳೋದಕ್ಕೆ ಇನ್ನೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಸೊ ತೋರಿಸುತ್ತೆ. ಅದು ಯಾವುದು ಅಂತಂದರೆ +5 ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ಇದು ಇನ್ನೊಂದು ಪಾಯಿಂಟು. ಇದ್ರ ಜೊತೆಗೆ ಸೊ ಇನ್ನೊಂದು ಪಾಯಿಂಟು, ಸೊ ಇನ್ನೊಂದು ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ತೋರಿಸುತ್ತೆ. 15th ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಯಾವುದು ಅಂತಂದರೆ, ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ನೈಟ್ರೋಜನ್ ಆಟಮ್ ಇದೆ, 1s2 2s2 2p3 ಇದೆಯಲ್ಲ. ಸಮ್ ಕೇಸಸ್, ಇನ್ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಹೇಳ್ತಾನೆ ಇಲ್ಲಿ, ವಾಟ್ ಎವರ್ ದಟ್ ಎಸ್ ಆರ್ಬಿಟಲ್ಸ್ನಲ್ಲಿರುವಂಥ 2 ಎಲೆಕ್ಟ್ರಾನ್ಸು ಅಥವಾ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಎಸ್ ಆರ್ಬಿಟಲ್ಸ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಅಂತಂದರೆ ಇನ್ ಮೋಸ್ಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸ್, ಈ ಆಟಮ್ಸ್ಗಳು ಬೇರೆ ಆಟಮ್ಸ್ಗಳ ಜೊತೆಗೆ ಕಂಬೈನ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕಾದ್ರೆ, ಇನ್ ಮೋಸ್ಟ್ ಆಫ್ ದ ಕೇಸಸ್ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಎಸ್ ಅಟಾಮಿಕ್ ಆರ್ಬಿಟಲ್ they will become inert. They do not participate in the chemical reaction, or they do not participate in the formation of a chemical bond. And in such a condition, these electrons, these electrons present in the s orbital, they will become inert. ಆ್ಯಂಡ್ ಇದನ್ನು ಒಂದು ಎಫೆಕ್ಟ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ಮೀನ್ಸ್ ಆಫ್ ಎನ್ ಎಫೆಕ್ಟ್. ಇಟ್ ಈಸ್ ಕಾಲ್ಡ್ ಆಸ್ ಇನರ್ಟ್ ಪೇರ್ ಎಫೆಕ್ಟ್ ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ? ಡ್ಯೂ ಟು ದಿಸ್ ಇನರ್ಟ್ ಪೇರ್ ಎಫೆಕ್ಟ್ ಅಂತಂದ್ರೆ ಏನು? ಸೊ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಎ ಕೆಮಿಕಲ್ ಬಾಂಡ್ ಆರ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್ಸ್, ಸೊ ಇನ್ ದ 15th ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಎಸ್ ಅಟಾಮಿಕ್ ಆರ್ಬಿಟಲ್ ದೇ ವಿಲ್ ಬಿಕಮ್ inert or neutral. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ, ಅಂದರೆ ಅದು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಂದರೆ ಅದು ಲಾಸ್ ಆಗಲ್ಲ ಅಥವಾ ಗೇನ್ ಆಗಲ್ಲ. ಸೊ ಅಂಥ ಕಂಡೀಷನಲ್ಲಿ ಈ ಎಲೆಕ್ಟ್ರಾನ್ಸನ್ನು ನಾವು ರಿಮೂವ್ ಮಾಡೋಕ್ಕಾಗೋದಿಲ್ಲ. ಇನ್ನೇನು ಮಾಡ್ಬೋದು ನಾನು ಅಂತ, ಜಸ್ಟ್ ಇಲ್ಲಿರುತ್ತಲ್ಲ ಔಟರ್ ಮೋಸ್ಟ್ 3 ಎಲೆಕ್ಟ್ರಾನ್ಸ್ ಏನಿದೆ ಪಿ ಆರ್ಬಿಟಲ್ಸ್ನಲ್ಲಿ, ಆ 3 ಎಲೆಕ್ಟ್ರಾನ್ಸನ್ನು ನಾನು ರಿಮೂವ್ ಮಾಡ್ಬೋದು. ಅಂದರೆ ಹಿಂದೆ ಹೇಳ್ದಂಗೆ 5 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದಾಗ +5 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಬಟ್ ಇನ್ ಸಮ್ ಕೇಸಸಲ್ಲಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಎಸ್ ಆರ್ಬಿಟಲ್ಸ್ ಇನರ್ಟ್ ಆಗಿಬಿಡುತ್ತೆ, ಅಂದರೆ ಅದು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಬಾಂಡ್ ಫಾರ್ಮೇಷನಲ್ಲಿ. ಅಂಥ ಕಂಡೀಷನಲ್ಲಿ ಸೊ ಇನ್ನು 5 ಎಲೆಕ್ಟ್ರಾನ್ಸಲ್ಲಿ ನಾನು ಉಳಿದಿರೋದು ಈ 3 ಎಲೆಕ್ಟ್ರಾನ್ಸನ್ನು ಮಾತ್ರ ರಿಮೂವ್ ಮಾಡಿದ್ರೆ, ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಸೊ ದಟ್ 15th ಗ್ರೂಪ್ ಎಲಿಮೆಂಟ್ಗೆ ಇನ್ನೊಂದು ರೀತಿ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ +3 ಆಕ್ಸಿಡೇಷನ್ ಸ್ಟೇಟ್. ಬಟ್ ಕಂಡೀಷನ್ ಗೊತ್ತಿರಬೇಕು, ಸಿಚುವೇಶನ್ ಯಾವಾಗ +3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ ಅಂತಂದರೆ ಇನ್ ದ ಕೇಸ್ ಆಫ್ ಇನರ್ಟ್ ಪೇರ್ ಎಫೆಕ್ಟ್ ಆಫ್ ಎಸ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್. ನಿಮಗೆ ಹೇಳಿದ್ದೀನಿ ನಿಮಗೆ. ಸೊ ಇನ್ ದಿಸ್ ಕೇಸ್, ಸೊ ಜನರಲಿ ದೀಸ್ 15 ಗ್ರೂಪ್ ಎಲಿಮೆಂಟ್ಸು ನಾರ್ಮಲ್ ಆಗಿ ಇನ್ ಜನರಲ್ ದೇ ಕ್ಯಾನ್ ಶೋ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್. ಯಾಕೆ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಅಂತಂದರೆ, ಈ 15th ಗ್ರೂಪ್ ಎಲಿಮೆಂಟ್ಸ್ ಏನಿದೆ, 15th ಗ್ರೂಪ್ ಎಲಿಮೆಂಟ್ಸು ನಾರ್ಮಲ್ ಆಗಿ ಅಥವಾ ಜನರಲ್ ಆಗಿ 3 ಕಾಮನ್ ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ.
ಒಂದು -3, ಇನ್ನೊಂದು +5 ಆಕ್ಸಿಡೇಷನ್ ಸ್ಟೇಟ್. Therefore, these are common oxidation states of the 15th group elements ಅಂತ ಹೇಳ್ತಾನೆ. ಹೆಂಗೆ ಬಂತು ಅಂತ ಹೇಳಿದ್ದೀನಿ ನಿಮಗೆ. ಸೊ therefore ನೆಕ್ಸ್ಟ್ ಇದನ್ನು ಹೇಳ್ತಾ ಇದ್ದೀನಿ. The common oxidation states of 15th group elements, it is nothing but -3, +3 and +5. ನೆಕ್ಸ್ಟು ಇವುಗಳ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ಹೇಳ್ತಾನೆ ಇಲ್ಲಿ. The tendency to show -3 oxidation state decreases down the group due to the increase in the size and metallic character ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾವು ಟ್ರೆಂಡು ಈ ಆಕ್ಸಿಡೇಷನ್ ಸ್ಟೇಟ್ ಅಂತ ಏನು ಬರುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಟ್ರೆಂಡನ್ನು ಅಬ್ಸರ್ವ್ ಮಾಡಿದ್ರೆ ಅಥವಾ ಟ್ರೆಂಡನ್ನು ತಗೊಂಡ್ರೆ, ವೇರಿಯೇಷನ್ನ ತಗೊಂಡ್ರೆ, ಫ್ರಮ್ ನೈಟ್ರೋಜನ್ ಟು ಬಿಸ್ಮತ್ ಹೋಗ್ತಾ ಹೋದರೆ, ಈಗ ಎಲೆಕ್ಟ್ರಾನ್ ಗೇನ್ ಮಾಡುತ್ತೆ ಒಂದು ಆ್ಯಟಮ್ ಅಂತಂದರೆ, ಯಾವಾಗ ಅದು ಗೇನ್ ಮಾಡ್ಬೋದು ಅಂತಂದರೆ ಅಲ್ಲಿ ಅಟಾಮಿಕ್ ಸೈಜು ಕಡಿಮೆ ಇದ್ದಾಗ ಅಥವಾ ಅಟಾಮಿಕ್ ಸೈಜು ಚಿಕ್ಕದಿದ್ದಾಗ ಆ್ಯಟಮು ಪಕ್ಕದಲ್ಲಿ ಬರುವಂಥ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಈಸಿಲಿ ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಅಥವಾ ಏನು ಮಾಡುತ್ತೆ, ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ. ಬಟ್ ವಿತ್ ದ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಎನ್ ಆ್ಯಟಮ್, ದ ಎಬಿಲಿಟಿ ಆಫ್ ದ ಆ್ಯಟಮ್ ಟು ಅಟ್ರ್ಯಾಕ್ಟ್ ದ ಎಲೆಕ್ಟ್ರಾನ್ಸ್ ಡಿಕ್ರೀಸಸ್ ಆ್ಯಸ್ ದ ಸೈಜ್ ಆಫ್ ಎನ್ ಆ್ಯಟಮ್ ಆ್ಯಸ್ ಇಟ್ ಈಸ್ ಇನ್ಕ್ರೀಸಸ್. ಅರ್ಥ ಆಗ್ತಿದೆಯಲ್ಲ? ಸೈಜ್ ಆಫ್ ಎನ್ ಆ್ಯಟಮು ಜಾಸ್ತಿ ಆಗ್ತಾ ಹೋದಂಗೆ ದ ಎಬಿಲಿಟಿ ಆಫ್ ದ ಟೆಂಡೆನ್ಸಿ ಆಫ್ ದಟ್ ಆ್ಯಟಮ್ ಟು ಅಟ್ರ್ಯಾಕ್ಟ್ ದ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ಲಿ ಡಿಕ್ರೀಸಸ್. And because of that, so from nitrogen to phosphorus, phosphorus to arsenic, arsenic to antimony and bismuth, down the group, the trend ಅಥವಾ ability or the oxidation state -3 oxidation state tendency ಏನಾಗುತ್ತೆ ಅಂತಂದರೆ it will be continuously decreases from nitrogen to bismuth. ಅರ್ಥ ಆಗ್ತಿದೆಯಲ್ಲ? ಲಾಸ್ಟಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ನೋಡಿ. ಸೊ ಫ್ರಮ್ ಅಂದರೆ ದಟ್ ಎಬಿಲಿಟಿ ಆಫ್ ದ ಫಾಸ್ಫರಸ್ ಎಲಿಮೆಂಟ್ ಟು ಶೋ -3 ಆಕ್ಸಿಡೇಷನ್ ಸ್ಟೇಟ್ ಈಸ್ ಲೆಸ್ ಕಂಪೇರ್ಡ್ ಟು ದ ನೈಟ್ರೋಜನ್ ಆ್ಯಟಮ್. ಅದೇ ಥರ ಆರ್ಸೆನಿಕ್, ಫಾಸ್ಫರಸ್ ಜೊತೆಗೆ ಆರ್ಸೆನಿಕ್ನ ಕಂಪೇರ್ ಮಾಡಿದಾಗ ಅದರ ಎಬಿಲಿಟಿ ಕಡಿಮೆ ಆಗುತ್ತೆ. ಅಂದರೆ -3 ಆಕ್ಸಿಡೇಷನ್ ಸ್ಟೇಟ್ದು ಸ್ಟೆಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. Therefore, the stability of these atoms in -3 oxidation state continuously decreases from nitrogen to bismuth. And ಇಲ್ಲಿ ಹೇಳ್ತಾ ನೋಡಿ ಲಾಸ್ಟ್ಲಿ the last element bismuth ಏನಿದೆ, that bismuth element which do not show any -3 oxidation state ಅಥವಾ which cannot form any compound in which that bismuth is present in -3 oxidation state ಇರುವಂಥ ಯಾವುದೇ ಒಂದು ಕಾಂಪೌಂಡ್ ಫಾರ್ಮೇಷನ್ನ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅದು -3 ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸೋದಿಲ್ಲ. ಅದು ಯಾವುದು, ಬಿಸ್ಮತ್ತು. ಯಾಕೆ ತೋರಿಸೋದಿಲ್ಲ ಅಂತಂದರೆ ಅದರ ಅಟಾಮಿಕ್ ಸೈಜು ತುಂಬ ದೊಡ್ಡದಿರುತ್ತೆ. ಅಟಾಮಿಕ್ ಸೈಜ್ ದೊಡ್ಡದಿದ್ದಾಗ ಅದು ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅದರ ಕೈಲಿ. ದೇರ್ಫೋರ್ ಬಿಸ್ಮತ್ ವಿಚ್ ಡು ನಾಟ್ ಫಾರ್ಮ್ಸ್ ಎನಿ ಕಾಂಪೌಂಡ್ ಇನ್ ಇಟ್ಸ್ -3 ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಗ್ತಿದೆಯಲ್ಲಪ್ಪ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೊ ಒನ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ 15 ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ದ ನೆಕ್ಸ್ಟ್ ಪ್ರಾಪರ್ಟಿ ನಾನು ಹೇಳಿದೆ. ಸೊ ಇಲ್ಲಿ -3 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ ಅಂತ ಹೇಳಿದೆ. ನೆಕ್ಸ್ಟು ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಒಂದು +5 ಅಂತ ತೋರಿಸ್ತೀವಿ. ಸೊ ಇದ್ರದ್ದು ಹೇಳ್ತಾನೆ, ದ ಸ್ಟೆಬಿಲಿಟಿ ಆಫ್ ದೀಸ್ ಆ್ಯಟಮ್ಸ್ ಟು ಶೋ ದಿಸ್ ಪಾಸಿಟಿವ್ +5 ಆಕ್ಸಿಡೇಷನ್ ಸ್ಟೇಟ್. ಈಗ +5 ಆಕ್ಸಿಡೇಷನ್ ಅಂದರೆ 5 ಎಲಿಮೆಂಟ್ಸಲ್ಲಿ ಸೊ ಯಾವ ಎಲಿಮೆಂಟು ತುಂಬ ಬೇಗನೆ ಅಥವಾ ತುಂಬ ಈಸಿಲಿ +5 ಆಕ್ಸಿಡೇಷನ್ ಸ್ಟೇಟ್ಗೆ ಅದು ಕನ್ವರ್ಷನ್ ಆಗುತ್ತೆ, ಅದರ ಸ್ಟೆಬಿಲಿಟಿ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅದನ್ನು ಇಲ್ಲಿ ಹೇಳ್ತಾನೆ. ಇಲ್ಲಿ ದ ಸ್ಟೆಬಿಲಿಟಿ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಆ್ಯಂಡ್ ದ ಸ್ಟೆಬಿಲಿಟಿ ಆಫ್ +3 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್ ಅಂತ ಹೇಳ್ತಾನೆ. ಅಂದರೆ ಎರಡನ್ನೂ ತೋರಿಸುತ್ತೆ ಇಲ್ಲಿ, +5 ಮತ್ತು +3 ಎರಡನ್ನೂ ತೋರಿಸ್ತಾ ಇದೆ. ಬಟ್ ಡೌನ್ ದ ಗ್ರೂಪ್ ಹೋದಾಗ ಅದರಲ್ಲಿ +5 ಆಕ್ಸಿಡೇಷನ್ ಸ್ಟೇಟ್ದು ಸ್ಟೆಬಿಲಿಟಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ, +3 ಆಕ್ಸಿಡೇಷನ್ ಸ್ಟೇಟು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಯಾಕಾಗುತ್ತೆ ಅಂತಲೇ ಇನರ್ಟ್ ಪೇರ್ ಎಫೆಕ್ಟ್. ಸೈಜು ಜಾಸ್ತಿ ಆಗ್ತಾ ಹೋದಂಗೆ ಎಸ್ ಆರ್ಬಿಟಲ್ ಎಲೆಕ್ಟ್ರಾನ್ಸು ಸೊ ವಿಚ್ ರಿಮೈನ್ಸ್ ಇನರ್ಟ್ ಅಂತ ಹೇಳ್ತಾನೆ. ಆ ಕಂಡೀಷನಲ್ಲಿ ಸೊ ದ ಸ್ಟೆಬಿಲಿಟಿ ಇನ್ ಇಟ್ಸ್ +3 ಆಕ್ಸಿಡೇಷನ್ ಸ್ಟೇಟ್ ಇಟ್ ಈಸ್ ಮ್ಯಾಕ್ಸಿಮಮ್. ಬಟ್ +5 ಆಕ್ಸಿಡೇಷನ್ ಸ್ಟೇಟ್ ಹಂಗಿಲ್ಲ. ಸೊ ನಾರ್ಮಲಿ ಫಸ್ಟ್ ಆ್ಯಟಮ್ ಏನಿದೆ ನೈಟ್ರೋಜನ್ ಆ್ಯಟಮ್ ಇಟ್ ಈಸ್ ಮೋಸ್ಟ್ ಸ್ಟೇಬಲ್ ಇನ್ ಇಟ್ಸ್ +5 ಆಕ್ಸಿಡೇಷನ್ ಸ್ಟೇಟ್. ಲಾಸ್ಟ್ ಎಲಿಮೆಂಟ್ ಬಿಸ್ಮತ್ ಏನಿದೆ ಆ್ಯಂಡ್ ಇಟ್ ಈಸ್
ಅಲ್ಲೇ ಸ್ಟೇಬಲ್ ಅಂತ ಹೇಳ್ತಾನೆ. ಹಾಗೆ therefore the stability of +5 oxidation state decreases and +3 oxidation state increases down the group ಅಂತ ಹೇಳ್ತಾನೆ. And that tells all about the oxidation state of the respective 15th group elements ಅಂತ ಹೇಳ್ತೀವಿ. And with all this I will stop the today's online class at this stage only, and I will continue in the next class with the another property. And so that my dear students, ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.